श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಶ್ರೀಮದ್ ಭಾಗವತ ಮಹಾಪುರಾಣದ 5ನೇಯ ಸ್ಕಂದವನ್ನು ನಾವು ಪ್ರವೇಶ ಮಾಡಿದ್ದೇವೆ. 5ನೇಯ ಸ್ಕಂದದಲ್ಲಿ ಭಾಗವತದ 10 ಲಕ್ಷಣಗಳು ಅಂತ ಇರುವಂತಹ 10 ಲಕ್ಷಣಗಳಲ್ಲಿ 3ನೇದಾದ ಸ್ಥಾನ ಅನ್ನುವಂಥದ್ದು. ಸ್ಥಾನ ಅಂದ್ರೆ ಇಲ್ಲಿ ಭಗವಂತನ ಸ್ಥಾನ ಅನ್ನೋದೊಂದು, ಜಗತ್ತಿನ ಬೇರೆ ಈ ವಿಶ್ವದ ಬೇರೆ ಬೇರೆ ಭೂಭಾಗಗಳು, ಅದು ಭೂ ಆಗಿರಲೇಬೇಕು ಅಂತಿಲ್ಲ, ದ್ಯು, ಅಂತರಿಕ್ಷ ಇತ್ಯಾದಿ, ಪಾತಾಳ ಇತ್ಯಾದಿ ಬೇರೆ ಬೇರೆ ಭಾಗಗಳು. ಆದ್ರಿಂದ ಆ ರೀತಿಯ ಅರ್ಥವನ್ನು ನಾವು ತೆಗೆದುಕೊಳ್ಳಬಹುದು. ಹಾಗಾಗಿ ಅದು ಸ್ಥಾನ ಅಂತ ಆಗುತ್ತೆ. ಅದರಲ್ಲಿ ಕಥೆ ಪ್ರಾರಂಭವಾಗೋದು ಮನು ಮತ್ತು ಶತರೂಪೆಯರ 2ನೇ ಮಗನಾಗಿರುವಂತಹ ಪ್ರಿಯವ್ರತನ ಚರಿತ್ರೆ. ಪ್ರಿಯವ್ರತನು ತಂದೆಯ ಆದೇಶದ ಮೇರೆಗೆ ವಿಶ್ವಕರ್ಮನ ಮಗಳಾದ ಬರ್ಹಿಷ್ಮತಿಯನ್ನ ಮದುವೆಯಾಗಿ ಪ್ರಜಾ ಸಂತಾನವನ್ನು ಮುಂದುವರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಬರ್ಹಿಷ್ಮತಿಯನ್ನ ಮದುವೆಯಾಗಿ ಆಗ್ನೇಂದ್ರನೇ ಮೊದಲಾಗಿರುವಂತಹ 10 ಜನ ಪುತ್ರರನ್ನ ಮತ್ತು ಊರ್ಜಸ್ವತಿ ಎನ್ನುವಂತಹ ಮಗಳನ್ನು ಪಡೆದುಕೊಳ್ತಾನೆ. ಇನ್ನೊಬ್ಬ ಧರ್ಮಪತ್ನಿಯಿಂದ ಉತ್ತಮ ರೈವತ ತಾಮಸ ಅನ್ನುವಂತಹ ಪುತ್ರನ ಪಡ್ಕೊಳ್ತಾನೆ. ಅವರು ಮುಂದಿನ ಮನುಗಳಾಗ್ತಾರೆ. ಮುಂದಿನ ಮನ್ವಂತರಗಳಲ್ಲಿ ಮನುಗಳಾಗ್ತಾರೆ ಅವರು. ಸ್ವಯಂಭುವ ಮೊದಲನೇದ್ದು, ಸ್ವಾರೋಚಿಷ 2ನೇದ್ದು, 3ನೇದ್ದು ಉತ್ತಮ ರೈವತ ತಾಮಸ ಅನ್ನುವಂತಹದ್ದು. ಹೀಗೆ ಅವು ಮುಂದಿನ ಮನ್ವಂತರಗಳ ಆ ಮನ್ವಂತರ ಅನ್ನುವಂತಹ ಸಮಯದ ಕಾಲ ಭಾಗಕ್ಕೆ ಅವರು ಅಧಿಪತಿಯಾಗಿ ಮನು ಆಗ್ತಾರೆ. ಈಗ ಹೇಗೆ ಸ್ವಯಂಭುವ ಮನು ಇವನು, ಮನು ಮತ್ತು ಶತರೂಪೆಯವರು, ಹಾಗೆ ಅವರು ಆಗ್ತಾರೆ, ಆಗೋರು ಅನ್ನುವಂತಹ ಮಾತು. ಈ 10 ಜನ ಅಗ್ನೇಂದ್ರನೇ ಮೊದಲಾದ 10 ಜನ ಮಕ್ಕಳಲ್ಲಿ 3 ಜನ ಅವರು ಬ್ರಹ್ಮನಿಷ್ಠರಾಗಿ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ತಾರೆ. ನೀವು ಇಡೀ ಭಾಗವತದ ಕಥೆಯುದ್ದಕ್ಕೂ ಗಮನಿಸಿದ್ರೆ ಒಂದು ಪಾಯಿಂಟ್ ಎದ್ದು ಕಾಣ್ತದೆ ಮೇಲಿಂದ ಮೇಲೆ. ಸೃಷ್ಟಿ ಮುಂದುವರಿಸಬೇಕು, ಜಗತ್ತನ್ನು ಮುಂದುವರಿಸಬೇಕು ಅಂದ್ರೆ ಪ್ರಜಾ ಸಂತಾನ ಅನ್ನುವಂತಹದ್ದು ಮುಂದುವರಿಬೇಕು ಅನ್ನುವಂತಹ ಸಂಕಲ್ಪ ಭಗವಂತನಲ್ಲಿ. ಆ ಜವಾಬ್ದಾರಿ ಒಪ್ಪಿಸಿದ್ದು ಚತುರ್ಮುಖ ಬ್ರಹ್ಮನಿಗೆ. ಆ ಚತುರ್ಮುಖ ಬ್ರಹ್ಮನು ತನ್ನ ಬೇರೆ ಬೇರೆಯ ಮಾನಸ ಪುತ್ರರು ಶರೀರದ ಬೇರೆ ಬೇರೆ ಅಂಗಗಳಿಂದ ಬೇರೆ ಬೇರೆ ರೀತಿಯ ಸಂತಾನವನ್ನು ಪಡೆದು ಕೊನೆಗೆ ಸ್ತ್ರೀ ಪುರುಷ ರೂಪವಾಗಿರುವಂತಹ ತನ್ನ ಶರೀರದ ಭಾಗಗಳೇ ಆಗಿರುವಂತಹ, ಶರೀರದಿಂದಲೇನೆ ಹುಟ್ಟಿರುವಂತಹ ಮನು ಮತ್ತು ಶತರೂಪೆಯನ್ನ ಪಡೆದು ಅವರ ಮೂಲಕವಾಗಿ ಪ್ರಜಾ ಸಂತಾನ ಅಭಿವೃದ್ಧಿ ಅನ್ನುವಂತಹ ಕಾರ್ಯ ಮುಂದುವರಿಯಲಿ ಅನ್ನೋದೊಂದು ಆಸೆ ಪಡ್ತಾನೆ. ಅವರು ಮುಂದುವರಿಸ್ತಾ ಈ 5 ಜನ ಏನಿದ್ದಾರೆ, ಮೊಟ್ಟ ಮೊದಲನೆಯ ಅವರ ಮಕ್ಕಳು ಉತ್ತಾನಪಾದ, ಪ್ರಿಯವ್ರತ, ಆಮೇಲೆ
3 ದೇವಹೂತಿ, ಆಕೂತಿ ಮತ್ತು ಪ್ರಸೂತಿ ಅನ್ನುವಂಥವರು. ಅವರ ಸಂತಾನಗಳು ಮುಂದೆ ಕಥೆ ಎಲ್ಲ ನಡೀತಾ ಇರ್ತದೆ. ಯಾವಾಗ ಪ್ರಜಾಭಿವೃದ್ಧಿಗೋಸ್ಕರವಾಗಿ ಸಂತಾನವನ್ನು ಪಡೆದು ಮಾಡಿದ್ರೆ ಅಷ್ಟು ಕೆಲಸ ಮುಗಿಲಿಲ್ಲ. ಅವನು ಮದುವೆಯಾಗಿ ಮುಂದೆ ಮತ್ತೆ ಮಕ್ಕಳನ್ನು ಪಡೆದುಕೊಳ್ಬೇಕು. ಅದು ಅವನ ಅಂದ್ರೆ ಪ್ರಜಾಭಿವೃದ್ಧಿ ಆಗುತ್ತೆ. ನಾನು ಸಂತಾನವನ್ನು ಪಡೆದುಕೊಂಡು ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಅದಕ್ಕೇನೆ ತೈತ್ತಿರಿಯ ಉಪನಿಷತ್ತಿನ ಶಿಕ್ಷಾವಲ್ಲಿ ಭಾಗದಲ್ಲಿ ವಿದ್ಯಾರ್ಥಿ ಆದಂಥವನು ಅಧ್ಯಯನ ಮುಗಿದು ಗುರುಕುಲದಿಂದ ವಾಪಸ್ ಸಮಾಜಕ್ಕೆ ತೆರಳುವಾಗ ಕೆಲವು ಅವನಿಗೆ ಸಮಾಜದಲ್ಲಿ ನೀನು ಹೇಗೆ ಬದುಕಬೇಕು, ಗೃಹಸ್ಥಾಶ್ರಮ ಏನು ಅನ್ನುವಂತಹ ಮಾತನ್ನು ಹೇಳುವಂತಹ ಕೆಲವು ಮಂತ್ರಗಳು, ಉಪದೇಶಗಳು. ಅದನ್ನ ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವದಲ್ಲಿ ಈಗನೂ ಹೇಳ್ತಾರೆ ಅವುಗಳನ್ನ. ಆ ಉಪದೇಶಗಳಲ್ಲಿ ಕೆಲವು ಬಹಳ ಉಪದೇಶಗಳಿದ್ದಾವೆ. ಅದರಲ್ಲಿ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಎನ್ನುವಂತಹದ್ದು ಬಹಳ ಮಹತ್ವದ್ದು. ಆ ಸಾಲಿನಲ್ಲಿ ಬರುವಂತಹದ್ದು ಪ್ರಜಾಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜನಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಅನ್ನುವಂತಹ ಮಂತ್ರಗಳು ಬರ್ತವೆ. ಅಂದ್ರೆ ಪ್ರಜೆಯನ್ನ ಪಡ್ಕೊಳ್ಬೇಕು. ನೀನು ಪ್ರಜೆಯನ್ನು ಪಡ್ಕೊಳ್ಬೇಕು ಅಂದ್ರೆ ಹಾಗೆ ಮದುವೆ ಆಗೋದ್ ಮೂಲಕ. ಆಮೇಲೆ ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನೆ ಚ, ಆಮೇಲೆ ಮೊಮ್ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ. ಮೊಮ್ಮಕ್ಕಳು ಇವನು ಹೆಂಗೆ ಪಡ್ಕೊಳಿಕ್ ಸಾಧ್ಯ? ಆದ್ರಿಂದ ಅದರ ಅರ್ಥ ಏನು? ಮೊಮ್ಮಕ್ಕಳನ್ನು ಪಡ್ಕೊಳ್ಬೇಕು ಅಂದ್ರೆ ಮಕ್ಕಳನ್ನು ಮದುವೆ ಮಾಡಬೇಕು ಅನ್ನುವಂತಹ ಮಾತನ್ನು ತೈತ್ತಿರಿಯ ಉಪನಿಷತ್ತಿನಲ್ಲಿ ಹೇಳಿರುವಂತಹದ್ದು. ಆ ಮಾತನ್ನು ಇಟ್ಕೊಂಡು ನಾವು ಭಾಗವತದಲ್ಲಿ ನೋಡಿದ್ರೆ ಪ್ರತಿಯೊಬ್ಬನು ಈ ಕಥೆ ಸರಣಿನಲ್ಲಿ ನಾವು ಇಷ್ಟು 2-3 ಸ್ಕಂದಗಳಿಂದ ಹಾಗೆ ನೋಡಿದ್ರೆ ಕಥೆ ಅನ್ನುವಂತಹದ್ದು ಶುರುವಾಗಿರೋದು 3ನೇ ಸ್ಕಂದದಿಂದಲೇನೆ. ಆ 3ನೇ ಸ್ಕಂದದಲ್ಲಿಂದಲೂ ನಾವು ನೋಡ್ತಾ ಇರುವಂದ್ರೆ ಒಂದು ಪಾಯಿಂಟ್ ಬಹಳ ಕಾಮನ್ ಆಗಿ ಕಾಣುತ್ತೆ. ಒಬ್ಬನು ಪ್ರಜಾ ಅಭಿವೃದ್ಧಿಗೋಸ್ಕರ ಸಂತಾನನ ಪಡೆಯುತ್ತಾನೆ. ಆ ಸಂತಾನಗಳಲ್ಲಿ 70-80% ಜನ ನಾರದರ ಉಪದೇಶಕ್ಕೆ ಒಳಗಾಗಿ ಸನ್ಯಾಸಿಯಾಗಿ ಹೋಗ್ತಾರೆ. ಅವರನ್ನು ಏನೇನೋ ಮಾಡಿಬಿಟ್ಟು ಮತ್ತೆ ಪುನಃ ಮನು ಬಂದು ಉಪದೇಶ ಮಾಡಿ, ಚತುರ್ಮುಖ ಬಂದು ಉಪದೇಶ ಮಾಡಿ, ಹಾಗೋ ಹೀಗೋ ಮಾಡಿ ಅವರಿಗೆ ಮದುವೆಗೆ ಒಪ್ಪಿಸಿ ಪ್ರಜಾಭಿವೃದ್ಧಿಯನ್ನು ಹೊಂದಿಕಣಯ್ಯ ಅನ್ನುವಂತಹ ಕೆಲಸ ದೊಡ್ಡ ಕೆಲಸ ಆಗಿತ್ತು. ಇದು ನೋಡಿದ್ರೆ ನನಗೆ ಏನ್ ನೆನಪಾಗ್ತದೆ ಅಂದ್ರೆ, ಇವತ್ತಿನ ಕಾಲದಲ್ಲಿ ನಾವು ಏನ್ ಕಣಯ್ಯ ಎಲ್ಲರೂ ಬರೀ ಮದುವೆನೇ ಆಗ್ತಾ ಇದ್ದಾರೆ. ಭಗವಂತನ ಇದರಲ್ಲಿ ಜ್ಞಾನನಿಷ್ಠರಾಗಿ ಯಾರು ಇಲ್ಲ ಅಂತ ಹೇಳಿ ನಾವು ಹ್ಯಾಕ್ ಕೊರಗ್ತಾ ಇದೀವಲ್ವಾ? ಇವಾಗ ಎಲ್ರಿಗೂ ಸಂಸಾರದಲ್ಲೇನೆ ಆಸಕ್ತಿ ಅನ್ನುವಂಥದ್ದು. ಆ ಕಾಲದಲ್ಲಿ, ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಇದಕ್ಕೆ ವಿಪರೀತವಾಗಿ ಕೊರಗ್ತಾ ಇದ್ರು ಪಾಪ. ಯಾರು ಒಬ್ರು ಸಂಸಾರದಲ್ಲಿ ಆಸಕ್ತಿನೇ ಇಲ್ವಲ್ಲ, ಹುಟ್ಟುತ್ತಾರೆ, ಯಾರೋ ನಾರದರು ಬಂದು ಉಪದೇಶ ಮಾಡ್ತಾರೆ, ಇವ್ರು ಮತ್ತೆ ಕಾಡಿಗೆ ಹೋಗ್ತಾರೆ. ಹೀಗಾದ್ರೆ ಹೇಗೆ ಜಗತ್ತು ಮುಂದುವರಿಬೇಕು ಅನ್ನುವಂತಹ ಕೊರಗು ಅವ್ರಿಗೆ ಕಾಡಿದ್ದಿತ್ತು. ಅದನ್ನೇ ನಾವು ಮತ್ತೆ ಇಲ್ಲಿ ನೋಡ್ತೀವಿ. ಈ ಪ್ರಿಯವೃತನ 10 ಜನ ಮಕ್ಕಳಲ್ಲಿ 3 ಜನ ಮತ್ತೆ ಸನ್ಯಾಸಿ ಆದರು. ಸನ್ಯಾಸಿಗಳಾದ್ರು ಅಂತ ಹೇಳಿದ್ರೆ ಅವರು ಪುನಃ ನಾರದರ ಒಂದು ಉಪದೇಶಕ್ಕೆ ಹೇಗೋ ಸಿಕ್ಕಿರ್ತಾರೆ. ನಾರದ ಇಲ್ಲಾಂದ್ರೆ ಇನ್ನೊಬ್ರು ಯಾರಾದರೂ ಇರಬಹುದು. ಮತ್ತೆ ಪುನಃ ಅವರು ಸನ್ಯಾಸಿಗಳೇ ಆಗ್ತಾರೆ. ಪ್ರಜಾಭಿವೃದ್ಧಿ ಅನ್ನುವಂತಹ ಕೆಲಸ ಮುಂದುವರಿಬೇಕಲ್ಲ, ಅದು ಆಗಲಿ. ಇಂತಹ ಘಟನೆಗಳು ಮೇಲಿನ ಮೇಲೆ ಬರ್ತಾ ಇರ್ತವೆ. ಆ ಎಲ್ಲದನ್ನು ನೋಡಿ ನನಗೆ ಅನಿಸಿದ್ದು, ನಾವಿವತ್ತು ಎಲ್ಲರೂ ಸಂಸಾರದಲ್ಲೇ ಆಸಕ್ತರಾಗಿದ್ದಾರೆ ಅಂತ ಹೇಳಿ ಕೊರಗಿದ್ರೆ ನಮಗೆ, ಆಗ ಎಲ್ಲರೂ ಆತ್ಮದಲ್ಲಿಯೇ ನಿಷ್ಠನಾಗಿದ್ದಾರೆ ಅನ್ನೋ ಕೊರಗು. ಯಾಕಂದ್ರೆ ಆ ಪ್ರಜಾಭಿವೃದ್ಧಿ ಮುಂದುವರಿಸಿ ಜಗತ್ತನ್ನು ಮುಂದುವರಿಸೋ ಕೆಲಸ ಅವ್ರಿಗಿತ್ತಲ್ಲ. ಅದು ಎಷ್ಟು 180 ಡಿಗ್ರಿ ವಿರೋಧದ ಒಂದು ಸಿಚುವೇಶನ್. ಆವಾಗ್ಲೂ ಇವಾಗ್ಲೂ ನೋಡಬಹುದು. ಸುಮ್ಮನೆ ಒಂದು ಕಂಪ್ಯಾರಿಸನ್ ಅಂತ ಹೇಳಿದೆ. ಆ 10 ಜನ ಮಕ್ಕಳಲ್ಲಿ 3 ಜನ ಸನ್ಯಾಸಿ ಆದ್ರು. ಅದರಲ್ಲಿ ಹಿರಿಯವನಾಗಿರುವಂತಹ ಅಗ್ನೀಂದ್ರ ಅನ್ನುವಂಥವನು ಮುಂದೆ ರಾಜ್ಯಾಡಳಿತ ಮಾಡ್ತಾನೆ. ನಮ್ಗೆಲ್ರಿಗೂ ಗೊತ್ತು, ಹಿರಿಯನಾದಂಥವನೇ ಅಧಿಕಾರಕ್ಕೆ ಬರುವಂತಹದ್ದು. ಆ ಒಂದು ಪ್ರಿಯವೃತ ಅವನು ಮಾಡಿರುವಂತಹ ಇನ್ನೂ ಬಹಳ ದೊಡ್ಡ ಕೆಲಸಗಳು ಅಂತಂದ್ರೆ, ತನ್ನ ರಥವನ್ನ ಭೂಮಂಡಲದುದ್ದಕ್ಕೂ ಸಂಚಾರ ಮಾಡ್ತಾ ರಥದ ವೇಗದಿಂದ ಉಬ್ಬುಗಳನ್ನ ನಿರ್ಮಾಣ ಮಾಡಿ ಅವುಗಳ ಮೂಲಕವಾಗಿ 7 ಸಾಗರಗಳನ್ನ ಮತ್ತು 7 ದ್ವೀಪಗಳನ್ನ ನಿರ್ಮಿಸಿದ್ದ ಅನ್ನೋದನ್ನ ನಾವು ನೋಡ್ತೀವಿ. ಆ 7 ದ್ವೀಪಗಳಲ್ಲಿ ಅವನು
ಈ ತನ್ನ 7 ಜನ ಮಕ್ಕಳನ್ನ ಒಬ್ಬೊಬ್ಬರಿಗೆ ಒಂದೊಂದು ದ್ವೀಪವನ್ನ ಹಂಚಿ, ನೀನು ಇದನ್ನ ನೋಡ್ಕೋ, ನೀನು ಇದನ್ನ ನೋಡ್ಕೋ, ನೀನು ಇದನ್ನ ನೋಡ್ಕೋ ಅನ್ನುವಂತಹ ಈ ದ್ವೀಪವನ್ನು ನೋಡ್ಕೋ ಅನ್ನುವಂತಹ ರೀತಿಯಲ್ಲಿ ಅವನಿಗೆ ಇದನ್ನ ಮಾಡಿರ್ತಾರೆ, ಹಂಚಿಬಿಟ್ಟಿರ್ತಾನೆ. ಈ ಆಗ್ನೇಂದ್ರ ಅನ್ನುವಂಥವನು, ಆ ದ್ವೀಪಗಳ ಹೆಸರು ಹಿಂದೆ ಬಂದಿದೆ, ಜಂಬೂ, ಪ್ಲಕ್ಷ, ಆ, ಪುಷ್ಕರ ಅನ್ನುವಂತಹದ್ದು 7 ಹೆಸರುಗಳು, ಸಪ್ತ ಸಾಗರಗಳ ಹೆಸರುಗಳು ಮುಂದೆ ಬಂದಿದೆ, ಹಿಂದೆ ಬಂದು ಹೋಗಿದೆ. ಸಪ್ತ ದ್ವೀಪಗಳ ಹೆಸರು ಹಿಂದೆ ಬಂದು ಹೋಗಿದೆ. ಇವನ 7 ಮಕ್ಕಳು ಅಣ್ಣ ತಮ್ಮಂದ್ರ ಹೆಸರು ಹಿಂದೆ ಬಂದು ಹೋಗಿದೆ. ಅದು ಠಕ್ ಅಂತ ನನಗೂ ನೆನಪಾಗ್ತಾ ಇಲ್ಲ, ಮತ್ತೆ ಪೇಜ್ ತಿರುವಿ ನೋಡ್ಬೇಕು. ನೀವು ನೋಟ್ಸ್ ಮಾಡ್ಕೊಂಡಲ್ಲಿ ಯಾರಾದರೂ ನೆನಪಿಗೆ ಬಂದ್ರೆ ನೋಡ್ಕೊಂಡಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ರಿ, ಇಲ್ದಿದ್ರೆ ಅಂತ ಪರವಾಗಿಲ್ಲ, ನಾವು ಗುಂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ಬಹುದು ಅದನ್ನ. ಈ ಆಗ್ನೇಂದ್ರನು ಜಂಬೂ ದ್ವೀಪಕ್ಕೆ ಅಧಿಪತಿಯಾಗಿ ತನ್ನ ಆಡಳಿತವನ್ನು ಮುಂದುವರಿಸ್ತಾನೆ. ತಂದೆಯ ಆಜ್ಞೆಯಂತೆ ಪ್ರಜಾಭಿವೃದ್ಧಿಯನ್ನು ಮುಂದುವರಿಸಬೇಕು ಅನ್ನುವಂತಹ ಅನ್ನುವ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಜಾಪತಿಗೆ ಪ್ರಜಾಪತಿಯಾಗಿರುವಂತಹ ಚತುರ್ಮುಖ ಬ್ರಹ್ಮನನ್ನ ಕುರಿತು ಅವನು ಬಹಳ ಧ್ಯಾನವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಇವನ ಮನಸ್ಸಿನ ಆಸೆ, ಅಂದ್ರೆ ಇವನು ಯಾವ ಉದ್ದೇಶಕ್ಕಾಗಿ ಧ್ಯಾನ ತಪಸ್ಸಿ ಕೂತಿದ್ದಾನೆ ಅನ್ನೋದನ್ನು ಕಂಡುಕೊಂಡು ಅವನ ಉದ್ದೇಶ ಈಡೇರಿಸುವಂತೆ ಬಹಳ ಸುಂದರವಾಗಿರುವಂತಹ ಪೂರ್ವಚಿತ್ತಿ ಎನ್ನುವಂತಹ ಒಬ್ಬ ದೇವ ಕನ್ಯೆಯನ್ನ ಸೃಷ್ಟಿ ಮಾಡಿ, ಅಪ್ಸರ ಸ್ತ್ರೀಯನ್ನ ಸೃಷ್ಟಿ ಮಾಡಿ ಅವನ ಎದುರುಗಡೆ ಕಳಿಸ್ತಾನೆ. ಅವಳ ಹಾವ ಭಾವ ಸೌಂದರ್ಯ ಭಂಗಿಗಳಿಂದ ಅವನು ವ್ಯಾಮೋಹಗೊಂಡಿದ್ದಷ್ಟೇ ಅಲ್ಲ, ಇವನ ಶೌರ್ಯ ಪರಾಕ್ರಮ ಮತ್ತು ಇವನ ಅಂಗ ಸೌಷ್ಠವ, ಇವನ ಮಾತುಗಳು, ಇವುಗಳಿಂದಲೂ ಅವಳು ಕೂಡ ಇವನಲ್ಲಿ ಅನುರಕ್ತಳಾಗ್ತಾಳೆ. ಹೀಗೆ ಅವರಿಬ್ರು ಮದುವೆಯಾಗಿ ಸ್ವರ್ಗಾದಿ ಎಲ್ಲ ಲೋಕಗಳಲ್ಲಿಯೂ ಸಂಚಾರ ಮಾಡ್ತಾ ಮಾಡ್ತಾ ಸಂತಾನವನ್ನ ಪಡೆಯುವಂಥವ್ರಾಗ್ತಾರೆ. ಅವರು ಆಗ್ನೇಂದ್ರ ರಾಜ ಪೂರ್ವಚಿತ್ತಿಯಲ್ಲಿ ಪಡೆದಿರುವಂತಹ ಸಂತಾನ ಅಂತ ಹೇಳಿದ್ರೆ ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವರ್ತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಎಂಬ ರೀತಿಯಲ್ಲಿ 9 ಮಂದಿ ಮಕ್ಕಳನ್ನು, 9 ಸಂತಾನವನ್ನ ಅವನು ಪಡೆದುಕೊಳ್ತಾನೆ. ಆಮೇಲೆ ಆ ಪೂರ್ವಚಿತ್ತಿಯು ಬ್ರಹ್ಮದೇವರ ಒಂದು ಸನ್ನೆಯ ಮೇರೆಗೆ, ಬ್ರಹ್ಮದೇವರ ಒಂದು ಸೂಚನೆ ಮೇರೆಗೆ ಕೇವಲ ಇವನಲ್ಲಿ ಈ ಆಗ್ನೇಂದ್ರನ ಮೂಲಕ ಸಂತಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ಮಾತ್ರ ಬಂದಿರುವಂತಹ ದೇವಕನ್ಯೆ, ಅಪ್ಸರಕನ್ಯೆಯಾಗಿರುವುದರಿಂದ ಈ 9 ಜನ ಸಂತಾನವನ್ನು ಪಡೆದ ತಕ್ಷಣ ಅವಳು ಅಲ್ಲಿಂದ ತನ್ನ ಭೂಲೋಕದಿಂದ, ಅಂದ್ರೆ ಈ ಜಂಬೂ ದ್ವೀಪದಿಂದ ತನ್ನ ಲೋಕವಾಗಿರುವಂತಹ ದೇವಲೋಕಕ್ಕೆ, ಸ್ವರ್ಗಕ್ಕೆ ಅವಳು ವಾಪಸ್ ಹೋಗ್ತಾಳೆ. ಅವಳ ಒಂದು ತಪಶಕ್ತಿಯ ಅಥವಾ ದೈವಿ ಶಕ್ತಿಯ ಬಲದಿಂದಲೇನೆ ಅವಳ ಮಕ್ಕಳು ಏನಿದ್ದಾರೆ ಅವರು ಬಹಳ ಸಶಕ್ತರಾಗಿ, ಸುಂದರರಾಗಿ ಮತ್ತು ಸ್ವತಂತ್ರರಾಗಿ ಬೆಳೆಯುವಂತಹ ಸಾಮರ್ಥ್ಯವುಳ್ಳವರಾಗ್ತಾರೆ. ತಾಯಿಯ ಲಾಲನೆ ಪಾಲನೆ ಇಲ್ಲದೇನೆ ಬೆಳೆಯುವಂತಹ ಸಾಮರ್ಥ್ಯವುಳ್ಳವರಾಗಿರ್ತಾರೆ. ಆದರೆ ಈ ಆಗ್ನೇಂದ್ರನಿಗೆ ತನ್ನ ಪತ್ನಿಯಾದಂತಹ ಪೂರ್ವಚಿತ್ತಿಯಲ್ಲಿ ಬಹಳ ವ್ಯಾಮೋಹ ಅಂತ ಹೇಳಿದ್ರೆ, ಅವಳನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನು ಹಾಗೆ ಸಶರೀರವಾಗಿಯೇ ಆ ದೇವಲೋಕಕ್ಕೆ ಹೋಗಿ ಅಪ್ಸರೆಯಾಗಿರುವಂತಹ ನನ್ನ ಪತ್ನಿ ಪೂರ್ವಚಿತ್ತಿ ಯಾವ ಲೋಕದಲ್ಲಿದ್ದಾಳೆಯೋ ನಾನು ಸಶರೀರವಾಗಿಯೇನೆ ಆ ಲೋಕಕ್ಕೆ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ. ಆಮೇಲೆ ಇದು ಅಸಾಧ್ಯವಾದ ಮಾತು ಅಂತ ಗೊತ್ತಾದಾಗ ಅವನು ಅವಳ ಲೋಕಕ್ಕೆ ಹೋಗಬೇಕಾದ್ರೆ ಏನ್ ಮಾಡಬೇಕು ಅದನ್ನು ಮಾಡ್ತಾನೆ. ಅಂದ್ರೆ ಈ ಶರೀರವನ್ನು ಬಿಟ್ಟು ತಪಶಕ್ತಿಯಿಂದ ಮತ್ತೊಂದು ಶರೀರವನ್ನ ಗ್ರಹಿಸಿ ಆಮೇಲೆ ಆ ಲೋಕಕ್ಕೆ ಅವನು ಹೋಗ್ತಾನೆ ಅನ್ನುವಂತಹ ಮಾತು ಹೇಳಿದೆ. ಇಲ್ಲಿ ನಂಗೊಂದು ಯೋಚನೆ ಬಂತು, ಅದೇನು ಆ ಕಾಲದಲ್ಲಿ ತಮಗೆ ಏನು ಇಷ್ಟ ಬೇಕು ಅದನ್ನ ಹಾಗೆಯೇ ಮಾಡಿ ತೀರ್ತಿದ್ರಲ್ಲ, ನನಗೆ ಸ್ವರ್ಗ ಬೇಕು ಅಂತ ಇವತ್ತು ಮನಸ್ಸಿನಲ್ಲಿ ಇಷ್ಟ ಬಂದ್ರೆ ಸ್ವರ್ಗಕ್ಕೆ ಏನ್ ಮಾಡಬೇಕು? ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಜುಹುಯಾತ್. ಜ್ಯೋತಿಷ್ಠೋಮ ಅಂದ್ರೆ ಅಗ್ನಿಹೋತ್ರಾದಿಗಳನ್ನು ಮಾಡಿಕೊಂಡು ಸೋಮಯಾಗ ಮಾಡಿದರೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅನ್ನುವಂತಹ ಮಾತು ಇದೆ, ಶಾಸ್ತ್ರೋಕ್ತ ಮಾತೇ ಇದೆ. ಆದರೆ ಆ ಮಾತಿನಲ್ಲಿ
ಇವತ್ತು ನನಗೆ ಎಷ್ಟು ವಿಶ್ವಾಸ ಇದೆ, ನನಗೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಎಷ್ಟು ವಿಶ್ವಾಸ ಇದೆ, ನಾನು ಅದನ್ನು ಮಾಡ್ಲಿಕ್ಕೆ ತಯಾರಿದ್ದೀನೇನು ಅನ್ನುವಂತಹ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡುತ್ತೆ. ಯಾಕೆ ನಾವು ಆ ಕಾಲದಲ್ಲಿ ಹೇಗೆ ಒಬ್ಬ ತನ್ನ ಪತ್ನಿಗೋಸ್ಕರ ಯಜ್ಞಯಾಗಾದಿಗಳನ್ನು ಮಾಡಿ ತಪಶ್ಚರ್ಯಾದಿಗಳನ್ನು ಮಾಡಿ ಅಪ್ಸರ ಸ್ತ್ರೀಯರು ಇರುವಂತಹ ಅವರ ಲೋಕಕ್ಕೇನೆ, ಗಂಧರ್ವ ಲೋಕಕ್ಕೇನೆ ಹೋಗುವಂತಹ ಸಾಹಸ ಕಾಯಕ ಮಾಡಿದ್ನಲ್ಲ, ಹಾಗೆ ಯಾಕೆ ಇವತ್ತು ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಪ್ರಶ್ನೆ. ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ತಾ ಇದ್ರಲ್ಲ. ನಾವು ಇಡೀ ಪುರಾಣ ಕಥೆಗಳನ್ನ ನೋಡಿದ್ರೆ ಯಾರ್ಯಾರಿಗೆ ಏನೇನ್ ಮನಸ್ಸಿನಲ್ಲಿ ಬರುತ್ತೋ ಅದನ್ನು ಸಾಧಿಸ್ಕೊಳ್ಳೋದಕ್ಕೆ ಎಂಥ ಕಷ್ಟಗಳು ಬಂದರೂ ಅದನ್ನು ಮೀರಿ ಸಾಧಿಸ್ತಾ ಇದ್ರು. ರಾವಣ ಆತ್ಮಲಿಂಗ ತರೋದಾಗ್ಲಿ, ಇವನು ಸಶರೀರವಾಗಿಯೇನೆ ಅಥವಾ ಇನ್ನೊಂದು ಶರೀರ ಗ್ರಹಣ ಮಾಡಿಯೇನೆ ಆ ಗಂಧರ್ವ ಲೋಕಕ್ಕೆ ಹೋಗುವಂಥದ್ದಾಗ್ಲಿ, ಇನ್ನು ಏನೇನೋ ಆಗಲಿ, ತಮಗೆ ಬಹಳ ಅಘಟಿತ ಘಟನೆಗಳು ಘಟಿಸಿ ಹೋಗಿದ್ದಾವೆ ಮನುಷ್ಯನ ತನ್ನ ಇಷ್ಟವನ್ನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ. ಅದೆಂಥ ಸಾಮರ್ಥ್ಯ ಅವರಲ್ಲಿತ್ತು, ಇವತ್ತು ನಮಗೆ ಯಾಕಿಲ್ಲ ಅನ್ನುವಂತಹದ್ದು ಕೆಲವೊಂದು ಬಾರಿ ನನಗೆ ಯೋಚನೆ ಬರ್ತಾ ಇರ್ತದೆ. ಏನನ್ನು ಕಳ್ಕೊಂಡಿವಿ ನಾವು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬಹಳ ದೀರ್ಘ ಚರ್ಚೆ ಆಗುತ್ತೆ ಏನೇನು ಕಳ್ಕೊಂಡ್ವಿ ಅನ್ನುವಂತಹ ಪ್ರಶ್ನೆಯನ್ನು ಹುಡುಕೊಂಡು ಹೋದ್ರೆ ಅದಿರಲಿ. ಹೀಗೆ ಆಗ್ನೇಂದ್ರನು 9 ಜನ ಮಕ್ಕಳನ್ನ ಪಡೆದು ತಾಯಿಯ ತಪಶ್ಚರ್ಯ ಬಲದಿಂದಲೇನೆ ಅಥವಾ ತಾಯಿಯ ಒಂದು ಶಕ್ತಿಯಿಂದಲೇನೆ ಅವರು ಸ್ವತಂತ್ರರಾಗಿ ಬೆಳೆಯುವ ಸಾಮರ್ಥ್ಯವುಳ್ಳವರಾಗಿದ್ದರಿಂದ ಮತ್ತು ಆಗ್ನೇಂದ್ರನಿಗೆ ತನ್ನ ಪತ್ನಿಯಲ್ಲಿ ಅತಿಯಾದ ವ್ಯಾಮೋಹ ಇರುವುದರಿಂದ ಅವನು ತನ್ನ ಶರೀರವನ್ನ ಬಿಟ್ಟು ಅವಳ ಲೋಕಕ್ಕೆ ಅಲ್ಲಿಂದ ಹೊರಟು ಹೋದ. ನಂತರ ಅವನ ತಮ್ಮಂದ್ರು ಏನಿದ್ರು, ಅವರು 8 ಜನ ಏನು ತಮ್ಮಂದ್ರು, 6 ಜನ ಏನು ಉಳಿದಿದ್ರು, ಅವರೆಲ್ಲರೂ ಬೇರೆ ಬೇರೆಯ ಮೇರು ದೇವಿಯ ಮಕ್ಕಳನ್ನ ಮದುವೆಯಾಗಿ ತಮ್ಮ ದ್ವೀಪಗಳಲ್ಲಿ ರಾಜ್ಯಾಡಳಿತ ಮಾಡಿಕೊಂಡು ಅವ್ರು ಬದುಕ್ತಾ ಇದ್ರು. ಅವ್ರ ಕಥೆ ಇದರಲ್ಲಿ ಭಾಗವತದಲ್ಲಿ ನೇರವಾಗಿ ಬಂದಿಲ್ಲ. ಹೀಗೆ ಒಂದು ಪುರಾಣದಲ್ಲಿ ಉಳಿದಿರುವಂತಹ ಸ್ವಲ್ಪ ಸ್ವಲ್ಪ ಕಥೆಗಳು ಬೇರೆ ಪುರಾಣಗಳಲ್ಲಿ ನಮಗೆ ಸಿಗುತ್ತವೆ. ಆದ್ರಿಂದ ಪುರಾಣ ಅನ್ನುವಂತಹದ್ದು ಬಹಳ ದೀರ್ಘವಾಗಿರುವಂತಹದ್ದು, ವಿಸ್ತಾರವಾಗಿರುವಂತಹ ಗ್ರಂಥ. ಅಷ್ಟನ್ನೂ ಒಟ್ಟಿಗೆ ನಾವು ಸಂಪೂರ್ಣವಾಗಿ ಗಮನಿಸಿದಾಗ ಆವಾಗ ಪುರಾಣದ ಬಗ್ಗೆ ನಾವು ಅಧಿಕಾರಯುತವಾಗಿ ಓಹೋ ನನಗೆ ಪುರಾಣ ಗೊತ್ತು ಅನ್ನುವಂತಹ ರೀತಿಯಲ್ಲಿ ಹೇಳ್ಬೋದು. ಏನೋ ಒಂದು ಭಾಗವತನೋ ಅಥವಾ ಗರುಡ ಪುರಾಣ ಯಾವುದೋ ಸಣ್ಣದು 1-2 ಪುಸ್ತಕ ಓದಿ ನೋಡ್ಕೊಂಡ್ರೆ ಸುಮ್ಮನೆ ಪಾತ್ರದ ಪರಿಚಯ ಆಯ್ತು ಅಂತ ಹೇಳ್ಬೋದೇ ಹೊರತು ಸಂಪೂರ್ಣ ಪುರಾಣ ಜ್ಞಾನ ಆಯ್ತು ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಭಾಗವತದಲ್ಲಿ ಇವರ ಕಥೆ, ಈ ಆಗ್ನೇಂದ್ರನ ಕಥೆ ಇದೆ, ತಮ್ಮಂದ್ರ ಕಥೆ ಏನಾಯ್ತು, ಅವ್ರು ಯಾರಿಗೆ ಮದುವೆ ಆದ್ರು, ಅದೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವಂತಹದ್ದು. ಈಗ ಆ ಆಗ್ನೇಂದ್ರನ ಮಕ್ಕಳಲ್ಲಿ 9 ಜನ ಮಕ್ಕಳಲ್ಲಿ ನಾಭಿರಾಜ ಅನ್ನುವಂತಹವನು ಏನಿದ್ನೋ ಅವನು ದೊಡ್ಡ ಹಿರಿಯ ಮಗನು. ಆ ಹಿರಿಯ ಮಗನು ಅವನು ಮೇರು ಅನ್ನುವಂತಹವಳನ್ನ ಮದುವೆ ಆಗ್ತಾನೆ. ಅವಳಿಗೆ ಅವರಿಬ್ಬರಿಗೆ, ಆ ದಂಪತಿಗಳಿಗೆ ಬಹಳ ವರ್ಷಗಳಾದ್ರೂ ಸಂತಾನ ಆಗಿರಲಿಲ್ಲ. ಸಂತಾನವನ್ನು ಪಡೆಯಬೇಕು ಅನ್ನೋದಕ್ಕೋಸ್ಕರವಾಗಿ ಯಜ್ಞ ಪುರುಷನನ್ನ ಅವರು ಆರಾಧಿಸ್ಲಿಕ್ಕೆ ಶುರು ಮಾಡಿ. ಇಲ್ಲಿ ಗಮನಿಸಿ, ಯಜ್ಞ ಪುರುಷನನ್ನ ಆರಾಧಿಸಿದರು ಅನ್ನುವಂತಹ ಪದ ಇದೆ. ಅಂದ್ರೆ ಆ ಕಾಲದಲ್ಲಿ ನಾವು ಇವತ್ತು ನಮಗೇನಾದ್ರೂ ಬೇಕು ಅಂದ್ರೆ ವಿಗ್ರಹಾದಿಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ವಿಗ್ರಹಗಳಿಗೆ ಅಲಂಕಾರ ಇತ್ಯಾದಿಗಳನ್ನು ಮಾಡುವಂತಹದ್ದು ಆ ಕಾಲದಲ್ಲಿ ಇರಲಿಲ್ಲ. ಆವಾಗ ಅಗ್ನಿಯ ಮೂಲಕವನ್ನೇ ಎಲ್ಲವನ್ನ ಪಡೆಯುವಂತಹದ್ದಾಗಿತ್ತು ಅನ್ನುವಂತಹ ಸೂಚನೆ ನಮಗೆ ಇದರಲ್ಲಿ ಸಿಗ್ತದೆ. ಯಜ್ಞ ಪುರುಷನ ಆರಾಧನೆ ಮಾಡಿರೋದ್ರು ಅಂದ್ರೆ ಏನರ್ಥ ಅಂದ್ರೆ ಪುತ್ರಾಕಾಂಕ್ಷಿಗಳಾಗಿ ಯಜ್ಞವನ್ನ ಮಾಡಿದ್ರು ಅನ್ನುವಂಥದ್ದು. ಅದು ಪುತ್ರಕಾಮೇಷ್ಟಿ ಅನ್ನುವಂತಹ ಹೆಸರಿನದ್ದೇ ಆಗಿರಬಹುದು, ಅಥವಾ ಅದೇ ಫಲ ಕೊಡುವಂತಹ ಇನ್ನೊಂದು ಆಗಿದ್ರು ಇರಬಹುದು. ಈ ಅಧ್ಯಾಯದಲ್ಲಿ ಅಂದ್ರೆ 3ನೇ ಅಧ್ಯಾಯದಲ್ಲಿ ಅವನು ಮಾಡಿರುವ ಯಜ್ಞನ ಅಥವಾ ಯಜ್ಞ ಪುರುಷನ ಒಂದು ಆರಾಧನೆಯನ್ನ ವರ್ಣನೆ ಮಾಡ್ತಾ ಮಾಡ್ತಾ ಭಾಗವತ ನಮಗೆ ಕೆಲವು ಸಂದೇಶಗಳನ್ನ, ಸೂಚನೆಗಳನ್ನ ಕೊಡ್ತದೆ. ಒಂದು ಯಜ್ಞ ಸಫಲವಾಗಬೇಕಾಗಿತ್ತು ಅಂದ್ರೆ 7 ಮುಖ್ಯ ಅಂಶಗಳು ಅದರಲ್ಲಿ ಇರಬೇಕು. ಆ ಅಂಶಗಳು ಎಷ್ಟು ಪರಿಶುದ್ಧವಾಗಿರುತ್ತವೆಯೋ ಅಷ್ಟು
ಹೆಚ್ಚು ಹೆಚ್ಚು ಫಲ ಅನ್ನುವಂತಹದ್ದು ನಮಗೆ ಸಿಗುತ್ತದೆ. ಆ 7 ಅಂಶಗಳಲ್ಲಿ ಒಂದೆರಡು ಅಂಶಗಳು ಕಡಿಮೆ ಆದರೆ ಅಷ್ಟು ಪ್ರಮಾಣದ ಫಲ ಕಡಿಮೆ. ಆ 7 ಅಂಶಗಳಲ್ಲಿ ಪರಿಶುದ್ಧತೆ ಅನ್ನೋದು ಕಡಿಮೆ ಆದರೆ ಮತ್ತೆ ಪುನಃ ಅದರಲ್ಲಿ ಫಲ ಕಡಿಮೆ. ಸಂಪೂರ್ಣ ಫಲ ಬೇಕು ಅಂತ ಹೇಳಿದ್ರೆ ಆ 7 ಅಂಶಗಳು ಅದರಲ್ಲಿಯೂ ಪರಿಪೂರ್ಣವಾಗಿರುವಂತಹ ಪರಿಶುದ್ಧತೆಯಿಂದ ಕೂಡಿರುವಂಥದ್ದು. ಯಾವ್ದ್ಯಾವ್ದು ಆ 7 ಅಂಶಗಳು ಅನ್ನುವಂತಹದ್ದನ್ನು ನೋಡಿದರೆ, ತಸ್ಯ ಹವಾವ ಶ್ರದ್ಧೆಯ ವಿಶುದ್ಧ ಭಾವೇನ ಯಜತಃ ಪ್ರವರ್ಗೇಶು ಪ್ರಚರತ್ಸು ದ್ರವ್ಯ ದೇಶ ಕಾಲ ಮಂತ್ರ ಋತ್ವಿಕ್ ದಕ್ಷಿಣ ವಿಧಾನ ಯೋಗೋಪಪತ್ಯ ಅನ್ನುವಂಥ. ದ್ರವ್ಯ ದೇಶ ಕಾಲ ಮಂತ್ರ ಋತ್ವಿಕ್ ದಕ್ಷಿಣ ವಿಧಾನ ಇದಿಷ್ಟು ಸರಿಯಾಗಿರ್ಬೇಕು ಅಂದ್ರೆ ಯಜ್ಞ ಸಫಲವಾಗುತ್ತೆ ಅಂತ. ನಾನು ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಒಂದು ಯೋಚನೆ ಮಾಡಿದ್ನಲ್ಲ, ಯಾಕೆ ನಮ್ಮಿಂದ ಸಾಧ್ಯ ಇಷ್ಟಪಟ್ಟಿದ್ದು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋದ್ರ ಉತ್ತರ ಈಗ ಈ ಅಂಶಗಳಲ್ಲಿ ಅಡಗಿದೆ. ನಿಮಗೆ ಗಮನಿಸಬಹುದು, ಈ 7 ಅಂಶಗಳು ನಾವುಗಳು ಬಹಳ ಪರಿಶುದ್ಧದ ಮಟ್ಟಿನಲ್ಲಿ ಗ್ರಹಿಸ್ತಾ ಇಲ್ಲ, ಬಳಸ್ಕೊಳ್ತಾ ಇಲ್ಲ ಅನ್ನೋದೇ ಕಾರಣ. ಮೊದಲನೇದಾಗಿ ದ್ರವ್ಯ. ಯಜ್ಞಕ್ಕೆ ಬಳಸುವಂತಹ ದ್ರವ್ಯ ಅದು ಹವಿಸ್ಸಾಗಿರಬಹುದು. ಆ ಹವಿಸ್ಸು ಅಂತಂದ್ರೆ ಅಗ್ನಿಯಲ್ಲಿ ಹಾಕುವಂತಹ ಆಹುತಿ, ಅದು ಪುರೋಢಾಶವಾಗಿರಲಿ. ಪುರೋಢಾಶ ಅಂದ್ರೆ ಜವೆ ಗೋಧಿಯ ಹಿಟ್ಟಿನಿಂದ ಹುರಿದು ಮಾಡಿರುವಂತಹ ಪದಾರ್ಥ, ಅದು ಪುರೋಢಾಶ ಅಂತ ಕರೀತಾರೆ. ಆಮೇಲೆ ಆಜ್ಯ, ತುಪ್ಪ. ಆಜ್ಯ ಅಂತ ಹೇಳಿದ್ರೆ ಆಡಿನ ಹಾಲಿನಿಂದ ಮಾಡಿರುವಂತಹ ತುಪ್ಪ. ಇದೆಲ್ಲವೂ ಇಂತಹ ದ್ರವ್ಯಗಳು ಹವಿಸ್ಸಿಗೆ ಬಳಸುವಂತಹ. ಆಮೇಲೆ ಚರು. ಚರು ಅಂತ ಹೇಳಿದ್ರೆ ಭತ್ತ ತೊಳೆದು ಕುಟ್ಟಿ ಕೇರಿ ಹೊಟ್ಟನ್ನ ತೆಗೆದು ಆಮೇಲೆ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ಮಾಡಿರುವಂತಹ ಅನ್ನ, ಅದಕ್ಕೆ ಚರು ಅಂತ ಹೇಳ್ತಾರೆ. ಹಾಗೆಲ್ಲ ಮಾಡೋದ ಪ್ರೊಸೆಸ್ಸಿಗೆ, ಆ ಪ್ರಕ್ರಿಯೆಗೆ ಶ್ರಪಣ ಅಂತ ಕರೀತಾರೆ, ಚರುಶ್ರಪಣ ಅಂತ ಕರೀತಾರೆ. ಹಾಗೆ ಆ ಶ್ರಪಣ ಮಾಡಿರುವಂತಹ ಚರು, ಅನ್ನ ಇತ್ಯಾದಿಗಳೆಲ್ಲವೂ ದ್ರವ್ಯಗಳು. ಈ ದ್ರವ್ಯ ಬಹಳ ಶುದ್ಧವಾಗಿರಬೇಕು ಅಂತ. ಬಹಳ ಶುದ್ಧವಾಗಿರ್ಬೇಕು ಅಂದ್ರೆ ನಾವು A1 ಕ್ವಾಲಿಟಿ ತೆಗೆದುಕೊಂಡು ಬರ್ತೀವ್ರಿ ಅಂತ ಹೇಳಿದ್ರೆ ಹಾಗಲ್ಲ. ಆ ದ್ರವ್ಯವನ್ನು ತೆಗೆದುಕೊಳ್ಳೋದಕ್ಕೆ ನಾನೇನ್ ಖರ್ಚು ಮಾಡ್ತೀನಲ್ಲ, ಆ ದುಡ್ಡು ಬಹಳ ಶುದ್ಧವಾಗಿರಬೇಕು. ತುಪ್ಪವನ್ನು ತೆಗೆದುಕೊಂಡು ಬರೋದಕ್ಕೆ, ಭತ್ತವನ್ನು ತೆಗೆದುಕೊಂಡು ಬರೋದಕ್ಕೆ, ಮತ್ತೆ ಅಗ್ನಿಗೆ ಬೇಕಾಗಿರುವಂತಹದ್ದು ಏನೇನು ಸೌದೆಗಳು ಅಥವಾ ಅಲ್ಲಿ ಹವನ ಕುಂಡವು, ಆಮೇಲೆ ಯಜ್ಞಶಾಲೆ, ಯಜ್ಞ ಮಂಟಪ ಇತ್ಯಾದಿಗಳನ್ನು ತಯಾರು ಮಾಡೋದಕ್ಕೆ ಏನ್ ಬೇಕಲ್ಲ, ಆ ದುಡ್ಡು ಬಹಳ ಶುದ್ಧವಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು ದುಡ್ಡು. ಆ ದುಡ್ಡಿನಿಂದ ತೆಗೆದುಕೊಂಡು ಬಂದು ಆ ದ್ರವ್ಯಗಳನ್ನ ಅಗ್ನಿಯಲ್ಲಿ ಹವಿಸ್ಸಿಗೆ ಹಾಕೋದು ಅನ್ನುವಂತಹದ್ದು, ಇದು ದ್ರವ್ಯ ಶುದ್ಧಿ. ಆಮೇಲೆ ದೇಶ ಅಂದ್ರೆ ಭಾರತ, ಇಂಗ್ಲೆಂಡ್, ಅಮೆರಿಕ ಈ ತರ ಅಲ್ಲ. ಪ್ರದೇಶ, ಸ್ಥಾನ. ಯಾವ ಸ್ಥಳದಲ್ಲಿ ಅಗ್ನಿ ಯಜ್ಞ ಯಾಗಾದಿಗಳ ಮಾಡಬೇಕು ಆ ಸ್ಥಳ ಬಹಳ ಶುದ್ಧವಾಗಿರಬೇಕು ಅನ್ನುವಂತಹದ್ದು. ಈ ಸ್ಥಳ ಶುದ್ಧಿ ಬಗ್ಗೆ ತಮಗೆ ಸಾಕಷ್ಟು ವಿಚಾರಗಳು ಗೊತ್ತಿದ್ದೇ ಇರುತ್ತೆ ಅದರಲ್ಲಿ. ಆ ಯಜ್ಞಶಾಲೆಯಲ್ಲಿ ಕೂದಲು, ಉಗುರು ಇತ್ಯಾದಿಗಳು ಕಾಣಿಸ್ಕೊಡುದು, ಬರ್ಕೊಡುದು. ಯಜ್ಞಶಾಲೆ ಸೆಲೆಕ್ಟ್ ಮಾಡಬೇಕಾದಾಗ ಮೊದಲು ಸ್ವಲ್ಪ ಭೂಮಿಯನ್ನ ಅಗೀತಾರೆ, ಅಗದು ಮತ್ತೆ ಪುನಃ ಆ ಮಣ್ಣನ್ನು ವಾಪಸ್ ಹಾಕ್ತಾರೆ. ಆ ಮಣ್ಣು ಭೂಮಿಗಿಂತ ಸ್ವಲ್ಪ ಮೇಲಕ್ಕೆತ್ತಿ ನಿಲ್ಲಬೇಕು, ಅಂದ್ರೆ ಅದು ಯಜ್ಞಶಾಲೆಗೆ ಸರಿಯಾದದ್ದು ಅಂತ. ಸರಿ ಸಮಾನವಾದ್ರೂ ಸರಿಯಲ್ಲ, ಇನ್ನೂ ಮಣ್ಣು ಕೆಳಗಡೆ ಹೋದ್ರೂ ಸರಿಯಲ್ಲ. ಅಷ್ಟೇ ಮಣ್ಣನ್ನು ತೆಗೆದು ಮತ್ತೆ ಪುನಃ ವಾಪಸ್ ಹಾಕಿದಾಗ ಅದು ಸ್ವಲ್ಪ ಮೇಲಕ್ಕೆತ್ತಿ ನಿಲ್ಲಬೇಕು ಭೂಮಿಗಿಂತ ಅಂತೇಳಿ, ಅದು ಭೂ ಪರೀಕ್ಷೆ ಅಂತೇಳಿ ಹಾಗೆ ಮಾಡ್ತಾರೆ. ಇನ್ನು ಬಹಳ ರೀತಿಯಲ್ಲಿದೆ. ಇನ್ನೊಂದು ರೀತಿಯಲ್ಲಿ ನೋಡ್ತಾರೆ, ನೀರನ್ನ ಹರಿಯಲಿಕ್ಕೆ ಬಿಟ್ಟು ಯಾವ ದಿಕ್ಕಿಗೆ ಹರಿತಾ ಇದೆ, ಪೂರ್ವಕ್ಕೆ ಉತ್ತರಕ್ಕೆ ಹರಿದ್ರೆ ಆ ಯಜ್ಞ ಶಾಲೆ ಮಾಡೋದಕ್ಕೆ ಅದು ಸರಿಯಾಗಿರುವಂತಹ ಜಾಗ ಅಂತ ನಿಶ್ಚಯ ಮಾಡ್ತಾರೆ. ಮತ್ತೆ ಆ ಮಣ್ಣಿನ ಪ್ರದೇಶದಲ್ಲಿ ಯಜ್ಞಶಾಲೆ ಎಷ್ಟು ಮಾಡಬೇಕು, ಅದಕ್ಕೂ ಸುತ್ತಮುತ್ತಲೂ 1 ಯೋಜನೆಗಳಷ್ಟು ಜಾಗ, 1 ಯೋಜನೆ ಅಂದ್ರೆ ಬಹಳ ದೊಡ್ಡದೇ ಆಗುತ್ತೆ, ಅಷ್ಟು ಜಾಗನಲ್ಲೂ ಸಂಚಾರ ಮಾಡಿ ಅಲ್ಲಿ ಈ ಅಸ್ಥಿ, ಎಲುಬು, ಉಗುರು, ಕೂದಲು ಅಥವಾ ಬೂದಿ, ಇದ್ದಿಲು ಇತ್ಯಾದಿಗಳು ಸಿಗಬಾರದು. ಇವುಗಳನ್ನೆಲ್ಲ ಕಾಣಿಸಿದ್ರೆ ಅದು ಅಪಶಕುನ, ಅದು ಯಜ್ಞಶಾಲೆ ಮಾಡ್ಲಿಕ್ಕೆ ಸರಿಯಲ್ಲ ಅನ್ನುವಂತಹ ರೀತಿಯಲ್ಲಿ. ಹೀಗೆ
ದೇಶವನ್ನು ಶುದ್ಧವಾಗಿರುವಂತಹ ದೇಶವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಇದೆಲ್ಲ ದೇಶ ಶುದ್ಧಿ. ನಾವು ಇವತ್ತಿನ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ನಾವು ಹೋಮ ಹವನ ಯಜ್ಞ ಯಾಗಾದಿಗಳು ಮಾಡಿಸ್ತಾ ಇರುವಾಗ ಒಂದಲ್ಲ ಎರಡು ಬಾರಿ ಕಸ ಗುಡಿಸಿ ಒದ್ದೆ ಬಟ್ಟೆಯಿಂದ ಒರೆಸಿ ಚೆನ್ನಾಗಿ ಸ್ವಲ್ಪವೂ ಕೂದಲು ಇತ್ಯಾದಿಗಳು ಕಸ ಇತ್ಯಾದಿಗಳು ಕಾಣಿಸದಂತೆ ಚೆನ್ನಾಗಿ ನೋಡ್ಕೊಳ್ಳೋದು. ಯಜ್ಞದ ದಿವಸ ಉಗುರುಗಳನ್ನು ಕಟ್ ಮಾಡದೇ ಇರುವಂತಹದ್ದು, ಅದು ನೆಲದಲ್ಲಿ ಬಾರದೇ ಇರುವಂತಹದ್ದು ಇತ್ಯಾದಿ ಶುದ್ಧತೆಯನ್ನ ಶುಚಿಯನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹದ್ದು ನಾವು ಹೀಗೆ ಅಪ್ಲೈ ಮಾಡ್ಕೊಳ್ಬಹುದು ಇವತ್ತಿನ ದಿವಸದಲ್ಲಿ. ಆಮೇಲೆ ಕಾಲ ಕಾಲ ಪುನಃ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಪುರೋಹಿತರು ಜ್ಯೋತಿಷಿಗಳು ಯಜ್ಞದ ಪ್ರಾರಂಭಕ್ಕೆ ಮತ್ತು ಪೂರ್ಣಾಹುತಿಗೆ ಮತ್ತು ಪ್ರವರ್ಗ್ಯ ಅನ್ನುವಂತಹ ಅನೇಕ ವಿಧಿವಿಧಾನಗಳಿಗೆ ಬೇರೆ ಬೇರೆ ರೀತಿಯ ಮುಹೂರ್ತಗಳು, ಬೇರೆ ಬೇರೆ ಯಜ್ಞಕ್ಕೆ ಬೇರೆ ಬೇರೆ ಮುಹೂರ್ತಗಳು. ಆ ಎಲ್ಲ ಮುಹೂರ್ತಗಳು ಸರಿಯಾಗಿದೆಯೋ ಇಲ್ಲವೋ, ಯಜ್ಞದ ಯಜಮಾನನ ರಾಶಿಗೆ ಅನುಗುಣವಾಗಿ ಇದೆಯೋ ಇಲ್ವೋ ಇತ್ಯಾದಿ ಇತ್ಯಾದಿನ ಪರೀಕ್ಷೆ ಮಾಡಿ ಕಾಲವನ್ನು ನಿರ್ಣಯ ಮಾಡಿರ್ತಾರೆ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಯಜ್ಞಯಾಗಾದಿಗಳು ಅಂತೂ ಮಾಡೋದೇ ಇಲ್ಲ. ಇಡೀ ಜೀವನದಲ್ಲಿ ಮಾಡೋದೇ ಒಂದೋ ಅಥವಾ ಎರಡು ಹೋಮ. ಯಾವುದು ಅಂದರೆ ಒಂದು ಉಪನಯನ ಹೋಮ, ಒಂದು ವಿವಾಹ ಹೋಮ. ಅದು ಕೂಡ ಚೌಲ್ಟ್ರಿ ಅವರು ಕಲ್ಯಾಣ ಮಂಟಪದವರು ಕೊಟ್ಟ ಡೇಟಲ್ಲಿ, ಪುರೋಹಿತರು ಕೊಟ್ಟ ಡೇಟಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಮೇಕಪ್ ಮಾಡುವಂಥವರಿಗೆ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಕೊಟ್ಟು ಉಳಿದಿರೋ ಸಮಯದಲ್ಲಿ ಪುರೋಹಿತರೇ ವಿವಾಹ ಮುಗಿಸಿಕೊಡಿ ಅನ್ನುವಂತಹ ಕಾಲದಲ್ಲಿ ನಾವಿದ್ದೇವೆ. ಈಗ ನಿಮಗೆ ಉತ್ತರ ಸಿಕ್ಕಿರಬಹುದು, ಯಾಕೆ ಆ ಕಾಲದಲ್ಲಿ ಜನ ತಮಗೆ ಬೇಕಾಗಿರೋದನ್ನ ಯಜ್ಞ ಯಾಗಾದಿಗಳ ಮೂಲಕ ಪಡ್ಕೊಳ್ತಾ ಇದ್ರು, ಇವತ್ತಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ತಕ್ಕ ಮಟ್ಟಿಗೆ ಉತ್ತರ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ಇರಲಿ. ಆಮೇಲೆ ಮಂತ್ರ, ದ್ರವ್ಯ ಆಯ್ತು, ದೇಶ ಆಯ್ತು, ಕಾಲ ಆಯ್ತು, ಮಂತ್ರಗಳು ಯಾವ ಯಾವ ಉದ್ದೇಶಕ್ಕೋಸ್ಕರವಾಗಿ ಯಾವ ಯಾವ ಯಜ್ಞಗಳು, ಆ ಯಜ್ಞದಲ್ಲಿ ಯಾವ ಯಾವ ಮಂತ್ರದ ವಿನಿಯೋಗ, ಯಾವ ಮಂತ್ರ ಪ್ರಧಾನಾಹುತಿ, ಯಾವ ಮಂತ್ರ ಅಂಗ, ಯಾವ ಮಂತ್ರ ಪ್ರಯೋಗ ಇತ್ಯಾದಿ ಇತ್ಯಾದಿಗಳು. ಇದು ಬಹಳ ದೀರ್ಘವಾಗಿರುವಂತಹ ವಿಷಯವೇ ಇದೆ. ಅದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡಿರುವಂತಹವರು ಪುರೋಹಿತರು. ಅವರು ಮಂತ್ರ, ಅದರಲ್ಲಿ ಉಚ್ಚಾರಣೆನೂ ಬಂತು, ಸಸ್ವರವಾಗಿ ಹೇಳುವಂತಹ ಕ್ರಮವೂ ಬಂತು, ಮತ್ತು ಮಂತ್ರದ ವಿನಿಯೋಗವೂ ಗೊತ್ತಿರಬೇಕು ಇತ್ಯಾದಿ ಇತ್ಯಾದಿ ಬಹಳ ಆಳವಾದ ಅಧ್ಯಯನ ಉಳ್ಳಂಥವರು. ಇವತ್ತಿನ ಭಾಷೆಯಲ್ಲಿ ಅಥವಾ ಇವತ್ತಿಗೆ ಕಾಲದಲ್ಲಿ ನಾವು ಅನ್ವಯ ಮಾಡ್ಕೊಂಡು ನೋಡಬೇಕು ಅನ್ನುವಂತಹದ್ದಾದರೆ, ಸ್ಪಷ್ಟವಾಗಿ ಸಸ್ವರವಾಗಿ ಪುಸ್ತಕ ನೋಡದೆ ಯಾರು ಮಂತ್ರೋಚ್ಚಾರಣೆ ಮಾಡ್ತಾರೆಯೋ ಅವರು ತಕ್ಕ ಮಟ್ಟಿಗೆ ಯೋಗ್ಯರು ಅಂತ ನಾವು ತಿಳ್ಕೊಳ್ಬಹುದು. ಯಾರು ಮಂತ್ರೋಚ್ಚಾರಣೆ ಮಾಡುವಾಗ ಮೇಲಿಂದ ಮೇಲೆ ಕೆಮ್ಮೋದು ಅಥವಾ ಉಗುಳುಂಗೋದು ಅಥವಾ ಬೇರೆ ಬೇರೆ ಏನೋ ಪುಸ್ತಕ ನೋಡೋದು, ಆ ಕಡೆ ಈ ಕಡೆ ಈ ಕಡೆ ನೋಡೋದು ಅಂತ ಹೇಳಿದ್ರೆ ಅವರು ಅಧ್ಯಯನ ಸರಿಯಾಗಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳಿ. ಇನ್ನು ಕೆಲವೊಂದು ವಿಶೇಷ ರೆಫರೆನ್ಸ್ ಅಂತ ಇರ್ತೈತಲ್ಲ, ನಾವು ಡಿಕ್ಷನರಿ ಹೇಗೆ ನೋಡ್ಕೊಳ್ತೀವೋ ಹಾಗೆ ರೆಫರೆನ್ಸ್ಗೋಸ್ಕರ ಪುಸ್ತಕ ಇಟ್ಕೊಂಡು ಪುಸ್ತಕ ನೋಡ್ಕೊಂಡು ಬಿಟ್ಟು ಆ ಸಂಕಲ್ಪ ವಿಕಲ್ಪಗಳನ್ನ ನಿಶ್ಚಯ ಮಾಡೋದಕ್ಕೆ ಪುಸ್ತಕಗಳನ್ನು ಬಳಸೋದಿದೆ. ಅದು ಒಂದು ಮಾತು, ಅದನ್ನು ಹೇಳ್ತಾ ಇಲ್ಲ ಇಲ್ಲಿ. ಮಂತ್ರೋಚ್ಚಾರಣೆಗೋಸ್ಕರವೇನೆ ಪುಸ್ತಕ ಹಿಡ್ಕೊಳ್ಳೋದು ಅಂದ್ರೆ ಕಂಠಸ್ಥವಾಗಿಲ್ಲ ಅನ್ನುವಂತಹದ್ದು. ಹಾಗಿದ್ರೆ ಅವರು ಯೋಗ್ಯ ಮಟ್ಟದ ಋತ್ವಿಜರಲ್ಲ ಅನ್ನುವಂತಹ ಮಂತ್ರದ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು ಅನ್ನೋ ಕಾರಣ. ಈ ಮಂತ್ರದ ಜೊತೆಗೆ ಋತ್ವಿಕರು ಶುದ್ಧವಾಗಿರಬೇಕು. ಬರೀ ಮಂತ್ರ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದ್ರೆ ಸಾಲದು, ಋತ್ವಿಕ ಸ್ವತಃ ಶುದ್ಧವಾಗಿರ್ಬೇಕು. ಪುರೋಹಿತನಾಗಿರ್ಬೇಕಾದ್ರೆ ಅವನಿಗೆ ಸಾಕಷ್ಟು ನಿಯಮಗಳಿದಾವೆ. ಅದೆಷ್ಟು ನಿಯಮಗಳಿದಾವೆ ಅಂತ ಹೇಳಿದ್ರೆ ಆ ನಿಯಮಗಳನ್ನು ಪಾಲಿಸೋದಕ್ಕೆ ಸಾಕಪ್ಪ ಮುಂದಿನ ಜನ್ಮದಲ್ಲಿ ಪುರೋಹಿತನಾಗಿ ಮತ್ತೆ ಹುಟ್ಟಿಸ್ಬೇಡ ನನಗೆ ಅನ್ನೋಷ್ಟು ಕೇಳೋಷ್ಟ್ರ ಮಟ್ಟಿಗೆ ನಿಯಮಗಳಿದಾವೆ. ಬಹಳ ಅವರಿಗೆ ಸಾಕಷ್ಟು ನಿಯಮಗಳಿರ್ತವೆ. ಪುರೋಹಿತರಿಗೆ ಶುಚಿರ್ಭೂತನಾಗಿರಬೇಕು ಅನ್ನುವಂತಹ ಪುರೋಹಿತನಿಗೆ ಶುದ್ಧವಾದ ಋತ್ವಿಗ ಇರಬೇಕು ಮತ್ತು ಯೋಗ್ಯ ರೀತಿಯ ದಕ್ಷಿಣೆ ಇರಬೇಕು. ದಕ್ಷಿಣ ಅನ್ನುವಂತಹ ಪದ ದಕ್ಷಯತಿ ಅನ್ನುವಂತಹದ್ದು, ಅಂದ್ರೆ ಅವನನ್ನು ಟು ಎನೇಬಲ್ ಹಿಮ್ ಅನ್ನೋ ಅರ್ಥದಲ್ಲಿ ಒಂದು. ಇನ್ನೊಂದು, ಯಜ್ಞದ ಪತ್ನಿಯ ಹೆಸರು ದಕ್ಷಿಣ, ಅಗ್ನಿಯ ಪತ್ನಿಯ ಹೆಸರು ದಕ್ಷಿಣೆ ಅನ್ನುವಂಥದ್ದು. ಸ್ವಹ ಸ್ವಧ ಅಂತೂ ಇದ್ದಾರೆ, ಪತ್ನಿ ದಕ್ಷಿಣೆ ಅನ್ನುವಂಥದ್ದು. ಅವಳ ತೃಪ್ತಿ ಆದರೆ ಯಜ್ಞ ಫಲ ತೃಪ್ತಿ ಅನ್ನೋ ರೀತಿಯಲ್ಲೂ ಇದೆ. ಆದ್ರಿಂದ ದಕ್ಷಿಣೆ ಅದು
ದ್ರವ್ಯ ರೂಪದ್ದಾಗಿರಬಹುದು ಅಥವಾ ಶುಲ್ಕ ಅಂದರೆ ದುಡ್ಡಿನ ರೂಪದ್ದು ಆಗಿರಬಹುದು, ಎರಡರಲ್ಲೂ ಇರಬಹುದು. ಆಮೇಲೆ ಬರುವಂತಹದ್ದು ವಿಧಾನ. ಯಾವ ಯಜ್ಞ ಹೇಗೆ ವಿಧಾನ ಆಗಿರಬಹುದು. ಈ ವಿಧಾನಗಳಲ್ಲಿ ನಾನಾ ಪ್ರಕಾರದ ವಿಧಾನಗಳು ಸಿಗಬಹುದು. ವೇದೋಕ್ತ, ತಂತ್ರೋಕ್ತ, ಆಗಮೋಕ್ತ ಅನ್ನುವಂತಹ ರೀತಿಯಲ್ಲಿ ಬೇರೆ ಬೇರೆ ಇದ್ದಾವೆ. ಅದರಲ್ಲಿ ವೇದೋಕ್ತ ಅನ್ನುವಂತಹದ್ದು ಅತ್ಯಂತ ಪರಿಶುದ್ಧ ಮಟ್ಟದ್ದು. ಆಗಮೋಕ್ತ, ತಂತ್ರೋಕ್ತ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದ್ದು. ಪುರಾಣೋಕ್ತ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದ್ದು. ಹೀಗೆಲ್ಲ ಯಜ್ಞ ಯಾಗಾದಿಗಳಲ್ಲಿ ವಿವರಣೆ ಅನ್ನುವಂಥ ಪರಿಶುದ್ಧತೆ ಅನ್ನುವಂಥದ್ದನ್ನು ಮಾಡಿದೆ. ಯಾಕೆ ಹಾಗೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತು, ಒಂದೇ ಉತ್ತರ. ವೇದಗಳು ಅಪೌರುಷೇಯ, ಪುರಾಣಾದಿಗಳು ರಚಿತವಾದದ್ದು, ಆಗಮಶಾಸ್ತ್ರಗಳು ರಚಿತವಾದದ್ದು, ತಂತ್ರಶಾಸ್ತ್ರಗಳು ರಚಿತವಾದದ್ದು. ಮನುಷ್ಯನ ಬುದ್ಧಿಯಿಂದ ಬಂದಿರುವುದರಿಂದ ಎಲ್ಲಿಯೋ ಯಾವುದೋ ಒಂದು ಮೂಲೆಯಲ್ಲಿ ಅವುಗಳಿಗೆ ಒಂದು ಸ್ವಲ್ಪ ಲೋಪ ದೋಷ ಅನ್ನೋದು ಅಂಟ್ಕೊಳ್ತವೆ. ವೇದಗಳಿಗೆ ಆ ಲೋಪದೋಷಗಳು ಇಲ್ಲವೇ ಇರೋದಿಲ್ಲ. ಆದ್ದರಿಂದ ವೇದೋಕ್ತವಾಗಿರುವಂತಹದ್ದು ಅತ್ಯಂತ ಎತ್ತರ ಮಟ್ಟದ ಪರಿಶುದ್ಧವಾಗಿರುವಂತಹದ್ದು ಅನ್ನುವಂಥದ್ದು. ಹೀಗೆ 7 ಅಂಶಗಳು ಸ್ಪಷ್ಟವಾಗಿ ಅತ್ಯಂತ ಪರಿಶುದ್ಧ ಮಟ್ಟದವಾಗಿದ್ದಾಗ ಯಜ್ಞ ಸಫಲವಾಗ್ತದೆ. ನಾವು ಏನು ಕೇಳಿಕೊಂಡಿರ್ತೀವಿಯೋ, ಮನಸ್ಸಿನಲ್ಲಿ ಇಷ್ಟಪ್ರಾಪ್ತಿ ಅನ್ನೋದು ಏನಿರ್ತದೆಯೋ, ಇಷ್ಟವಾಗಿರುತ್ತದೆಯೋ ಅದು ಪ್ರಾಪ್ತವಾಗ್ತದೆ ಅನ್ನುವಂಥದ್ದು. ಹೀಗೆ ಅವನು ನಾಭಿ ಮತ್ತು ಮೇರುದೇವಿ ಅವರಿಬ್ಬರೂ ಕೂಡಿ ಪುತ್ರಾರ್ಥವಾಗಿ ಮಾಡಿರುವಂತಹ ಈ ಯಜ್ಞದಲ್ಲಿ ಮಾಡ್ತಾ ಇರುವಂತಹ ಇಂತಹ ಒಳ್ಳೆಯ ಉತ್ತಮ ಪರಿಶುದ್ಧವಾಗಿರುವಂತಹ 7 ಅಂಶಗಳಿಂದ ಕೂಡಿರುವಂತಹ ಯಜ್ಞ. ಆ ಯಜ್ಞದಲ್ಲಿ ಋತ್ವಿಜರು ಯಜ್ಞಪುರುಷನಾಗಿರುವಂತಹ ವಿಷ್ಣುವನ್ನ ಕುರಿತು ತನ್ನ ಯಜಮಾನನಾದ ನಾಭಿರಾಜನಿಗೋಸ್ಕರ ಸಂತಾನವನ್ನ ಪಡೆಯಬೇಕು, ಅನುಗ್ರಹಿಸಬೇಕು ಎನ್ನುವ ರೀತಿಯಲ್ಲಿ ರಾಜನಿಗೋಸ್ಕರ, ನಾಭಿರಾಜನಿಗೋಸ್ಕರ ಋತ್ವಿಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಯಜ್ಞ ಪುರುಷನಾಗಿರುವಂತಹ ವಿಷ್ಣುವನ್ನು ಕುರಿತು. ಆ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ನನ್ನ ಕಣ್ಣಿಗೆ ಬೀಳುತ್ತೆ. ನಾವು ಸಾಧಾರಣವಾಗಿ ಏನ್ ಮಾತಾಡ್ತೀವಿ, ಮಾಡೋದಿದ್ರೆ ಪೂರ್ತಿ ಮಾಡ್ಬೇಕ್ರಿ, ಅರ್ಧಂಬರ್ಧ ಮಾಡೋದು ನಂಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತೀವಿ ಅಲ್ವೇ. ನನಗೆ ಮಾಡೋದಕ್ಕೆ ಸುಮ್ಮನೆ ಈಗ ಶ್ರಾವಣ ಮಾಸ ಅಂತ ಇಟ್ಕೊಳ್ಳಿ, ವರಮಹಾಲಕ್ಷ್ಮಿ ಪೂಜೆನಲ್ಲಿ ನನಗೆ ಹೂ ಸಿಗಲಿಲ್ವೋ ಅಥವಾ ಬೇರೆ ಏನೋ ಸಿಗಲಿಲ್ವೋ, ಅದಕ್ಕೆ ನಾನೇನು ಹೇಳ್ತೀವಿ ಸಮರ್ಥನೆ, ನಾವು ಮಾಡೋದಿದ್ರೆ ಪೂರ್ತಿ ಮಾಡಬೇಕು. ಸುಮ್ಮನೆ ಅಲ್ಪ ಸ್ವಲ್ಪ ಬೇಕಾಬಿಟ್ಟಿ ಮಾಡೋದು, ಸ್ವಲ್ಪ ಇದು ಬಂತು ಸ್ವಲ್ಪ ಇಲ್ಲ, ಈ ಥರ ಎಲ್ಲ ಅರ್ಥದ ಹೇಳ್ತೀವಿ. ಈ ಮಾತನ್ನು ನೀವು ತಾವು ಕೇಳಿರ್ತೀರಿ ಬಹಳ ಮಾಡೋದಿದ್ರೆ ಪೂರ್ತಿ ಮಾಡಬೇಕು, ಅರ್ಧಂಬರ್ಧ ಇಲ್ಲ, ಅಲ್ಪ ಸ್ವಲ್ಪ ಇಲ್ಲ, ಹಾಗೆ ಹೀಗೆ ಅಂತ ಕೇಳ್ತೀವಿ. ಯಾರು ಈ ಮಾತು ಹೇಳಿದ್ರೋ ನಂಗಂತೂ ಗೊತ್ತಿಲ್ಲ. ಭಾಗವತ ಏನು ಹೇಳುತ್ತೆ ಗೊತ್ತೇನು? ಪರಿಜನಾನುರಾಗ ವಿರಚಿತ ಶಬಲ ಸಂಶಬ್ದ ಸಲಿಲ ಸಿತ ಕಿಸಲಯ ತುಲಸಿಕಾ ದೂರ್ವಾಂಕುರೈಃ ಅಪಿ ಸಂಭೃತಯಾ ಸಪರ್ಯಯಾ ಕಿಲ ಪರಮ ಪರಿತುಷ್ಯಸಿ. ಏನ್ ಹೇಳುತ್ತೆ? ಪರಿಜನಾನುರಾಗ ವಿರಚಿತ, ತನ್ನ ಬಂಧು ಬಳಗ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರ ಜೊತೆಯಾಗಿ ಅನುರಾಗದಿಂದ ಕೂಡಿ ಬಹಳ ಪ್ರೀತಿಯಿಂದ ಮಾಡಿರುವಂತಹ ವಿರಚಿತ, ತಯಾರು ಮಾಡಿರುವಂತಹ ಶಬಲ ಸಂಶಬ್ದ ಸಲಿಲ, ತುಂಬ ಪರಿಶುದ್ಧ ತಯಾರು ಮಾಡಿರುವಂತಹ ಬೇರೆ ಬೇರೆ ಅವರ ತಯಾರು ಮಾಡೋದು ಅಂತಂದ್ರೇನು ಉಚ್ಚಾರಣೆ ಮಾಡೋದು. ಇಲ್ಲ ಏನು ಉಚ್ಚಾರಣೆ ಮಾಡ್ತಾ ಇದ್ದಾರೆ? ಶ್ಲೋಕಗಳನ್ನ, ಸ್ತೋತ್ರಗಳನ್ನ. ಹೇಗೆ ಪ್ರೇಮಾತಿಶಯದಿಂದ ಕಂಠ ಉಬ್ಬಿ ಬಂದು ಗದ್ಗದವಾಗಿ ಅವರು ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಅಂತಹ ಅಂದ್ರೆ ಇಲ್ಲೇನರ್ಥ, ಗದ್ಗದ ಯಾವಾಗ ಆಗ್ತೇವೆ ನಾವು? ಭಾವೋನ್ಮೇಷದಲ್ಲೇ ಆಗ್ತೇವೆ. ಭಾವ ಉತ್ಕಟವಾಗಿ ಹರಿದು ಹೊರಗೆ ಬರ್ತಾ ಇರುವಾಗ ಗಂಟಲುಗಳು, ನರಗಳು ಉಬ್ಬುತ್ತವೆ, ಗಂಟಲು ಉಬ್ಬುತ್ತದೆ, ಧ್ವನಿ ಸ್ಪಷ್ಟವಾಗಿ ಬರೋದಿಲ್ಲ, ಗದ್ಗದವಾಗಿ ನುಡಿಯುತ್ತದೆ. ಆದರೆ ಅದು ಭಕ್ತಿ ಭಾವ ಹೆಚ್ಚಾಗದಾಗ ಅನ್ನುವಂಥದ್ರ ಜೊತೆಗೆ ಆ ಭಾವದಿಂದ ಕೂಡಿಕೊಂಡು ಜಲವಾಗಲಿ, ಸಲಿಲ ಜಲ, ತುಳಸಿ ಪತ್ರ, ಪಲ್ಲವ ಯಾವುದಾದ್ರೂ ಎಲೆ, ಮಾವಿನ ಎಲೆ ಇತ್ಯಾದಿಗಳು, ದೂರ್ವಾಂಕುರೈಹಿ ಗರಿಕೆ, ಇವುಗಳಲ್ಲಿ ಸಂಭೃತಯ ದೊರೆತಷ್ಟು
ಎಷ್ಟು ಸಿಕ್ಕಿದೆ ಅಷ್ಟು. ಈ ಪದ ನೋಡಿ, ಅಂಡರ್ಲೈನ್. ಸಂಭೃತಯ, ಎಷ್ಟು ಸಿಕ್ಕಿದೆ ಅಷ್ಟು. ನಾವೇನು ಅಷ್ಟು ತೆಗೆದುಕೊಂಡು ಅಂತಹ ಎಷ್ಟು ಸಿಕ್ಕಿದೆಯೋ ಅಷ್ಟು ದ್ರವ್ಯಗಳಲ್ಲಿ, ಪೂಜೋಪಕರಣಗಳಲ್ಲಿ ನಿನ್ನನ್ನು ಪರಿಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದರೆ ಪರಿತುಷ್ಯಸಿ, ನೀನು ಸಂತೋಷ ಆಗ್ತಿಯಲ್ವಾ ಎನ್ನುವುದಾಗಿ ಆ ಋತ್ವಿಜರು ಆ ವಿಷ್ಣುವನ್ನು ಕುರಿತು, ಯಜ್ಞಪುರುಷನಾಗಿರುವಂತಹ ವಿಷ್ಣುವನ್ನು ಕುರಿತು ಹೇಳ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಹೈಲೈಟೆಡ್ ವರ್ಡ್ ಏನು? ಸಂಭೃತಯ ಸಪರ್ಯಯ, ಎಷ್ಟು ಸಾಧ್ಯವೋ ಅಷ್ಟು ಮಟ್ಟದ ದ್ರವ್ಯ ಪೂಜೋಪಕರಣಗಳಿಂದ ಅಂತ ಭಾಗವತದಲ್ಲಿ ಹೇಳಿದೆ. ನಾವೇನು ಹೇಳ್ತೀವಿ? ಮಾಡೋದಿದ್ರೆ ಪೂರ್ತಿ ಮಾಡ್ಬೇಕ್ರಿ ಅನ್ನೋ ಮಾತನ್ನ ನಾವು ಯಾವುದಕ್ಕೋ ಯಾವುದೋ ಸೇರಿಸ್ತೀವಿ ಅಲ್ವೇ. ನಾನೇನು ಹೇಳ್ತಿದ್ದೇನೆ ಅಂತ ನಿಮ್ಗೆ ಅರ್ಥ ಆಯ್ತು? ಎಷ್ಟು ದೊರೆತಿದೆಯೋ ಅಷ್ಟರಲ್ಲಿ ಮಾಡಿ ಕಣಯ್ಯ, ದ್ರವ್ಯ ಮುಖ್ಯ ಅಲ್ಲ, ನಿಮ್ಮ ಭಕ್ತಿ ಮುಖ್ಯ ಅನ್ನೋದು ಭಾಗವತದ ಆಶಯ. ಪರಿಜನಾನುರಾಗ ವಿರಚಿತ ಶಬಲ ಸಂಶಬ್ದ ಸಲಿಲ, ಭಕ್ತಿ ಉಕ್ಕಿ ಹರಿತಾ ಇರಬೇಕಾದಾಗ ಸ್ಪಷ್ಟವಾಗಿ ನುಡಿಯು ಬರೋದಿಲ್ಲ, ಗದ್ಗದವಾಗಿರುತ್ತದೆ, ಗಂಟಲು ಉಬ್ಬಿ ಬರುತ್ತದೆ. ಅಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿದ್ದರೆ ಪದಾರ್ಥಗಳು ಒಂದೋ ಎರಡೋ ಕಡಿಮೆ ಇದ್ರೂ ಪರವಾಗಿಲ್ಲ, ಪರಿತುಷ್ಯಸಿ, ನೀನದನ್ನು ಒಪ್ಕೊಳ್ತೀಯ ಅನ್ನೋ ಮಾತನ್ನ ನಾವಿಲ್ಲಿ ಗಮನಿಸ್ಬೇಕು. ಇದರ ಅರ್ಥ ಏನು? ನನ್ನಲ್ಲಿ ಅದು ಇಲ್ಲ, ಅದಿದ್ರೆ ನಾನು ಮಾಡ್ತಾ ಇದ್ದೆ, ಅರ್ಧಂಬರ್ಧ ನಂಗೆ ಮಾಡೋದಕ್ಕೆ ಇಷ್ಟ ಇಲ್ಲ, ಮಾಡೋದಿದ್ರೆ ಪೂರ್ತಿ ಮಾಡಬೇಕು, ಈ ಎಲ್ಲ ಸಬೂಬುಗಳು ಬಿಟ್ಟು ಬಿಡಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡಬಹುದು. ಆದ್ರಿಂದಲೇ ನಾವು ಸಂಕಲ್ಪದಲ್ಲಿ ಏನು ಹೇಳ್ತೇವೆ? ಯಥಾ ಜ್ಞಾನೇನ ಯಥಾ ಮಿಲಿತೋಪಚಾರ ದ್ರವ್ಯೈಹಿ, ನಂಗೆ ಎಷ್ಟು ಗೊತ್ತೋ, ನಂಗೆ ಎಷ್ಟು ಪದಾರ್ಥಗಳು ಸಿಕ್ಕಿದ್ದಾವೆಯೋ ಅಷ್ಟರ ಮೇಲೆ ಪೂಜೆ ಮಾಡ್ತಿದ್ದೀನಿ ಕಣಯ್ಯ ಅಂತ ನಾವು ಭಗವಂತನಿಗೆ ಹೇಳ್ಕೊಳ್ತೀವಿ ಅಲ್ವೇ. ಆದ್ರಿಂದ ನಾನು ಈ ಎಲ್ಲ ಪೂರ್ತಿಯಾಗಿ ಪರ್ಫೆಕ್ಟ್ ಆಗಿದ್ರೇನೆ ಮಾಡ್ತೀನಿ, ನಾನು ಇಲ್ದಿದ್ರೆ ಮಾಡೋದಿಲ್ಲ ಅನ್ನೋದು ಮಾಡದೇ ಇರೋದಕ್ಕೆ ಹುಡುಕೋ ಒಂದು ಪಲಾಯನವಾದ ಅಂತ ಹೇಳ್ಬೋದು ಅಷ್ಟೇನೆ, ಅದಕ್ಕಿಂತ ಹೆಚ್ಚಿಗೇನಿಲ್ಲ. ಜೊತೆಗೆ ಇನ್ನೊಂದು ವಿಶೇಷ ಸೂಚನೆ ಸಂದೇಶ ಇದರಲ್ಲಿ ಸಿಗುತ್ತೆ. ಈ ಯಜ್ಞದಲ್ಲಿ ಋತ್ವಿಜರು 2-3 ಗಂಟೆ 4 ಗಂಟೆ ಕೂತ್ಕೊಂಡು ಅದೇ ಆಸನದಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಲ್ವಾ, ಮಂತ್ರ ಹೇಳಬೇಕು, ಆಹುತಿ ಹಾಕಬೇಕು, ಹೀಗೆಲ್ಲ ನಡೀತಾ ಇರ್ತದೆ. ಶಾರೀರಿಕವಾಗಿ ಶ್ರಮ ಆಗೋದಿಲ್ವೇ ಅವರಿಗೆ? ಬಹಳ ಹೊತ್ತು ಕೂತ್ಕೊಂಡ್ರೆ ಒಂದಿಷ್ಟು ತೂಕಡಿಕೆ, ಆಕಳಿಕೆ ಇತ್ಯಾದಿಗಳು ಬರೋದಿಲ್ವೇ? ಹಸಿವು, ಸ್ವಲ್ಪ ನಿದ್ದೆ ಮಂಪರು ಇತ್ಯಾದಿಗಳು ಬರೋದಿಲ್ವೇ? ಹಾಗೆ ಬಂದಾಗ ಉಚ್ಚಾರ ಅಪ್ಪಿ ತಪ್ಪಿ ಆಗೋಯ್ತಲ್ಲ, ಏನ್ ಮಾಡೋದು ಅವಾಗ? ನಾವು ಹಸಿವೆ ತಾಳಬಹುದು ಒಂದು 2-3 ಗಂಟೆ 4 ಗಂಟೆ. ನಿದ್ದೆ ಹೇಗೆ ತಾಳೋದು? ನಿದ್ದೆ ತಾಳ್ಲಿಕ್ಕೆ ಆಗೋದಿಲ್ಲ, ಆಕಳಿಕೆ ಬಂದೇ ಬಿಡುತ್ತದೆ ಅಲ್ವೇ. ನೀರಡಿಕೆ ತಾಳ್ಬೋದು 1-2 ಗಂಟೆ, ಆಕಳಿಕೆ ಹೇಗೆ ತಾಳೋದು? ತೂಕಡಿಕೆ ಹೇಗೆ ತಾಳೋದು? ಇದನ್ನ ಅನ್ಅವಾಯ್ಡಬಲ್. ಇಂತಹ ವಿಚಾರಗಳು ಬಂದಾಗ ಮತ್ತೆ ಆ ಹಿಂದೆ ಹೇಳಿರುವ 7 ಅಂಶಗಳಲ್ಲಿ ಲೋಪ ಬಂದಾಗಾಯ್ತಲ್ಲ, ಅದಕ್ಕೇನು ಉಪಾಯ? ಅದಕ್ಕೆ ಉಪಾಯ ಇದೆ. ಏನಿದೆ ಇಲ್ಲಿ? ಅಥ ಕಥಂಚಿತ್ ಸ್ವಲ್ಪ ನಕ್ಷುತ್ಪತನ ಜೃಂಭಣ ದುರವಸ್ಥಾನಾದಿಷು ವಿವಶಾನಾಂ ನ ಸ್ಮರಣಾಯ ಜ್ವರಮರಣ ದಶಾಯಾಮಪಿ ಸಕಲ ಕಲ್ಮಶ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ಅಥ ಕಥಂಚಿತ್, ಯಾವುದೋ ಸಂದರ್ಭದಲ್ಲಿ ಸ್ಖಲನ ಅಂತಾಗೋದು ಅಂದ್ರೆ ಈಗ ಕಂಕುಳಿನಿಂದ ನೀರು ಸೋರೋದು, ಅದು ಒಂದು ರೀತಿ ಅಶುಚಿ, ಅದು ಮಡಿ ಹೋದಂತೆ, ಹಾಗಾಗಬಾರ್ದು. ಆದ್ರಿಂದ ನೀವು ತುಂಬ ಯಜ್ಞ ಯಾಗಾದಿಗಳು ನೋಡ್ತಾ ಇರುವಾಗ ಅವ್ರ ಮೇಲಿನ ಮೇಲೆ ಹೀಗೆ ವಸ್ತ್ರ ಹೀಗೆ ಹೀಗೆ ಅದುಮ್ಕೋತಿರ್ತಾರೆ, ನೀವು ಗಮನಿಸಿದ್ರೆ. ಅದನ್ನ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ನೀರು ಸೋರು ಕೂಡುದು ಅಂತ ಕಂಕುಳಿನಿಂದ, ಅದಕ್ಕೆ ಸ್ಖಲನ, ಆ ರೀತಿ ಆಗ್ಬಾರ್ದು ಅನ್ನೋದು. ಆದ್ರೆ ಹಾಗೇನೆ ಜೃಂಭಣ ಅಂದ್ರೆ ಇದು ಆಕಳಿಕೆ. ಆಮೇಲೆ ಮತಿಭ್ರಮಣ, ಏನೋ ನೆನಪೋಗೋದು. ದುರವಸ್ಥಾನಾದಿಷು, ಯಾವುದೋ ಯೋಚನೆಯಲ್ಲಿ ಇರ್ತಾನೆ, ತತ್ಕ್ಷಣ ಮರ್ತು ಹೋಗುತ್ತೆ, ಏನೋ ಒಂದು ಉಚ್ಚಾರಣೆ ಮಾಡ್ತಾನೆ, ಅವಾಗ. ಆಮೇಲೆ ಹಸಿವು, ನಿದ್ದೆ ಇತ್ಯಾದಿಗಳು. ಹಾಗೆ ವಿಪರೀತ ಕೆಲಸ ಮಾಡ್ತಾ ಇರುವಾಗ ಬರಬಹುದಾಗಿಂತಹ ಜ್ವರ ಇತ್ಯಾದಿ, ಮರಣ ಇತ್ಯಾದಿಗಳು ಬಂದ್ರೆ ಆ ಯಜ್ಞ ಧ್ವಂಸ ಆಗೋಯ್ತಲ್ವೇ ಅಂತಂದ್ರೆ ಹಾಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತಪ್ಪು
ನಮ್ಮ ನಿಯಂತ್ರಣಕ್ಕೂ ಮೀರಿರುವಂತಹ ಸನ್ನಿವೇಶಗಳಲ್ಲಿ ದೋಷಗಳು ಉಂಟಾಗಿದ್ರೆ ಆ ದೋಷಗಳ ಪರಿಹಾರೋಪಾಯವಾಗಿ ಏನ್ ಹೇಳ್ತಾರೆ, ಗುಣಕೃತನಾಮಧೇಯ ತವ ಗುಣಕೃತನಾಮಧೇಯಾನಿ ವಚನ ಗೋಚರಾಣಿ ಭವಂತು. ಅಂತಹ ಸಂದರ್ಭದಲ್ಲಿ ನಿನ್ನ ಹೆಸರೇ ಪರಿಹಾರವಾಗಿರಲಿ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಆಕಳಕ್ಕೆ ಬಂದ್ರೆ ವಿಷ್ಣವೇ ನಮಃ. ತುಂಬಾ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ನೋಡ್ತಾ ಇರುವಾಗ ಆಕಳಕ್ಕೆ ಬಂದ್ರೆ ನಾರಾಯಣ ನಾರಾಯಣ, ಕೆಲವೊಬ್ರು ಮಹಾದೇವ ಮಹಾದೇವ, ಇನ್ನು ಕೆಲವೊಬ್ರು ತಪ್ಪಾಯ್ತು ಅಂತ ಹೇಳಿದ್ರೆ ಕಿವಿಯಲ್ಲಿ ಹಿಂಗಿಟ್ಕೊಂಡು ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮಃ ಅಂತ ಹೇಳೋದು. ಹೀಗೆ ಇದೆಲ್ಲ ಏನೋ ಒಂದು ಪುರೋಹಿತರು ತಮ್ಮ ಮುಚ್ಕೊಳ್ಳೋಕೆ ಹೀಗೆ ಮಾಡ್ಕೊಂಡಿದ್ದಾರೆ ಅಂತಲ್ಲ, ಅದೆಲ್ಲ ಶಾಸ್ತ್ರ ಅಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದೆ. ಏನಾದರೂ ಆಕಳಿಸೋದು, ತಪ್ಪು ಉಚ್ಚಾರಣೆ ಮಾಡೋದು, ಹೀಗೆ ನಮ್ಮ ನಿಯಂತ್ರಣಕ್ಕೂ ಮೀರಿ ಆಗಿರುವಂತಹ ಸನ್ನಿವೇಶದಲ್ಲಿ ಹಾಗಾದರೆ ಆ ಲೋಪದ ಪರಿಹಾರಕ್ಕೋಸ್ಕರವಾಗಿ ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನುವಂಥದ್ದು. ಅದ್ಯಾವುದು? ಯಜ್ಞೋ ವೈ ವಿಷ್ಣು ವಿಷ್ಣವೇ ನಮಃ ಹೇಳಿದ್ರು ಸಹ. ಅದಕ್ಕೆ ನಾವು ಯಜ್ಞ ಯಾಗಾದಿಗಳು ಮಾಡುವಾಗ ಒಂದಿಷ್ಟು ದ್ರವ್ಯ ಕಡಿಮೆ ಆಗುತ್ತೆ. ದ್ರವ್ಯ ಕಡಿಮೆ ಆದಾಗ ದ್ರವ್ಯ ತಂದು ಹಾಕೋವರೆಗೂ 2 ನಿಮಿಷ 3 ನಿಮಿಷ ಸಮಯ ಆಗುತ್ತೆ. ಆ 2-3 ನಿಮಿಷದ ಸಮಯ ಮಧ್ಯದಲ್ಲಿ ಬ್ರೇಕ್ ಆಯ್ತಲ್ಲ, ಹಾಗಾಗಬಾರ್ದು. ಸಂತಾನ ಅನ್ನುವಂತಹದ್ದಕ್ಕೆ ದೋಷ ಬರುತ್ತೆ. ಅದಕ್ಕೇನು ಹೇಳ್ತಾರೆ? ಇದಂ ವಿಷ್ಣುರ್ ವಿಚಕ್ರಮೆ ಅನ್ನುವಂತಹ ಮಂತ್ರ ಹೇಳಿಬಿಟ್ಟು ವಿಷ್ಣುರ್ ವಿಷ್ಣುರ್ ವಿಷ್ಣು ಅಂತ ಹೇಳಿಬಿಟ್ಟು ಮತ್ತೆ ಮುಂದಿನ ಶುರು ಮಾಡ್ತಾರೆ. ತುಂಬಾ ಅನಿವಾರ್ಯವಾಗಿ ಅರ್ಜೆಂಟ್ ಆಗಿರುವಂತಹ ಯಾರೋ ಒಬ್ರು ಬಂದ್ಬಿಟ್ಟು ನಿಲ್ಲಿಸಿ ಮಾತಾಡಿಸ್ತಾರೆ ಹೋಮ ಹವನ ಮಾಡಿದಾಗ. ಇದೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಆಗುವಂತ ಅನುಭವಗಳು. ಆದ್ರಿಂದ ನಾನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವಾಗ ಏನ್ ಮಾಡೋದು? ಅವ್ರ ಮಾತು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಏನೋ ಅವರಿಗೆ 2 ವೀಲರ್ ಬೈಕ್ ಕೀ ಬೇಕಾಗಿರ್ತದೆ, ಯಾರೋ ಬಂದಿರ್ತಾರೆ, ದುಡ್ಡು ಕೊಡಬೇಕಾಗಿರ್ತದೆ, ಏನೋ ಆಗಿರ್ತದೆ. ಅವಾಗ ಅದನ್ನ ನಿಲ್ಲಿಸ್ಬಿಟ್ಟು ಆ ಕೆಲಸ ಮಾಡಿಬಿಟ್ಟು ಮತ್ತೆ ವಿಷ್ಣುರ್ ವಿಷ್ಣುರ್ ವಿಷ್ಣು ಅಂತ ಹೇಳ್ಬಿಟ್ಟು ಮತ್ತೆ ಮುಂದಿನ ಕೆಲಸ ಶುರು ಮಾಡೋದು. ಇದೆಲ್ಲದು ಈ ಭಾಗವತದಲ್ಲಿ ಈ ನಾಭಿ ಮತ್ತು ಮೇರುದೇವಿಯರು ಮಾಡ್ತಾ ಇರುವಂತಹ ಯಜ್ಞದ ಭಾಗವಾಗಿ ನಮ್ಮಗಳಿಗೆ ಬಂದಿರುವಂತಹ ಸಂದೇಶಗಳು. ಈ ಪ್ರಕಾರವಾಗಿ ಎಲ್ಲ ರೀತಿಯ ಯಾವ ಪರಿಶುದ್ಧತೆಯನ್ನು ಹೊಂದಿ ಯಾವುದೇ ರೀತಿಯ ಲೋಪ ದೋಷಗಳನ್ನು ಇಲ್ಲದೇ ಇರುವಂತಹ ಯಜ್ಞ ಮಾಡಿದಾಗ ಅದು ಸಫಲ ಆಗದೇ ಇರುತ್ತೇನು? ಖಂಡಿತವಾಗಿಯೂ ಸಫಲವಾಗುತ್ತೆ. ಸಫಲ ಆಗಿ ಅಂತಹ ಯಜ್ಞದಲ್ಲಿ ಆ ಋತ್ವಿಜರು ಕೇಳ್ಕೊಳ್ಳೋದೇನು? ಹೇ ಯಜ್ಞಪುರುಷನೇ, ನಮ್ಮ ರಾಜನಾಗಿರುವಂತಹ ಈ ನಾಭಿ ರಾಜನಿಗೆ ನಿನ್ನಂತೆಯೇ ಇರುವಂತಹ ಸಂತಾನ ಬೇಕು ಅಂತ ಹೇಳ್ತಾರೆ. ನಿನ್ನಂತೆ ಇರುವಂತಹ ಸಂತಾನ ಬೇಕು ಅಂತ ಹೇಳಿದಾಗ ಅವರೆಲ್ಲ 7 ಅಂಶಗಳಿಂದ ಕೂಡಿರುವಂತಹ ಯಾವುದೇ ರೀತಿಯ ಲೋಪದೋಷಗಳು ಅಕಸ್ಮಾತ್ ಆಗಿ ತಪ್ಪಾಗಿ ನಿಯಂತ್ರಣ ಮೀರಿರುವಂತಹ ಘಟನೆಯಾದಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡ್ಬಿಟ್ಟು ಆ ಲೋಪ ಪರಿಹಾರ ಮಾಡಿಕೊಂಡು ಮಾಡಿರುವಂತಹ ಯಜ್ಞ ಮಾಡ್ತಾ ಇರುವಾಗ ಆ ಆಹುತಿಯನ್ನು ಸ್ವೀಕಾರ ಮಾಡೋದಕ್ಕೆ ಯಜ್ಞಪುರುಷ ವಿಷ್ಣು ಸಾಕ್ಷಾತ್ ಅಲ್ಲಿ ಬರ್ತಾನೆ. ಬಂದಾಗ ಆ ಋಷಿಮುನಿಗಳು ಅವನನ್ನು ಸ್ತೋತ್ರ ಮಾಡಿ ಅವನು ಕೇಳ್ಕೊಳ್ತಾರೆ, ನಮ್ಮ ಯಜಮಾನನಿಗೆ ನಿನ್ನಂತಹದ್ದೇ ಒಂದು ಸಂತಾನ ಬೇಕು ಅಂತ. ಇವಾಗ ವಿಷ್ಣುಗೆ ಸಮಸ್ಯೆ ಬಂತು. ನನ್ನಂತಹದ್ದು ಇನ್ನೊಂದೆಲ್ಲಿರೋದಕ್ಕೆ ಸಾಧ್ಯ ಕಣಯ್ಯ? ಏಕಮೇವ ದ್ವಿತೀಯಂ ಬ್ರಹ್ಮ. ಭಗವಂತನಂತ ಇನ್ನೊಬ್ಬನು ಅಂತಿದ್ರೆ ಅದು ಹೇಗಾಗತ್ತೆ? ಇರೋದಿಲ್ಲ, ಒಬ್ಬನೇ ಇರ್ತಾನೆ. ಆದರೂ ಬ್ರಾಹ್ಮಣರು ನೋಡಿದ್ರೆ ಆ ಬ್ರಾಹ್ಮಣ ದೇವತಾ ಅಂತ ಹೇಳಿದ್ದಲ್ವೇ, ಅವ್ರು ನೋಡಿದ್ರೆ ಅದು ಸುಳ್ಳು ಹೇಗಾಗಬೇಕು? ಅದು ಸುಳ್ಳು ಆಗ್ಬಾರ್ದು. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ? ನೀವು ನನ್ನಂಥವನೇ ಒಂದು ಸಂತಾನ ಬೇಕು ಅಂತ ಕೇಳಿದ್ರಿ, ನಿಮ್ಮ ಮುಖದಿಂದ ಬಂತು. ನನ್ನಂಥವ್ನು ಇನ್ನೊಬ್ಬನು ಇಲ್ಲ, ನಿಮ್ಮ ಮುಖದಿಂದ ಯಾವತ್ತೂ ಸುಳ್ಳು ನುಡಿಬಾರ್ದು. ಆದ್ರಿಂದ ನಾನೇ ಅವನ ಮಗನಾಗಿ ಬರ್ತೇನೆ ಅಂತ ವಚನ ಕೊಡ್ತಾನೆ. ಅವನೇ ಮುಂದೆ ಋಷಭಾವತಾರವಾಗ್ತದೆ. ಆ ಋಷಭ ನಾಭಿ ಮತ್ತು ಮೇರುದೇವಿಯರ ಗರ್ಭದಲ್ಲಿ ಜನಿಸಿರುವಂಥವನು ಯಜ್ಞಪುರುಷನು ಸಾಕ್ಷಾತ್ ವಿಷ್ಣುವೇನೇ ಆ ಋಷಭಾವನು. ಆ ಋಷಭಾವತಾರದ ಕಥೆಯನ್ನ ನಾವು ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ 5ನೆಯ ಸ್ಕಂದದ 2 ಮತ್ತು 3 ಅಧ್ಯಾಯಗಳನ್ನ ಅಗನೀಂದ್ರನ ಚರಿತ್ರೆ ಮತ್ತು ನಾಭಿರಾಜನ ಚರಿತ್ರೆಯನ್ನ ತಮ್ಮೆಲ್ಲರ ಹೃದಯ ಕಮಲಿರುವಂತಹ ಪರಮಾತ್ಮನಡಿಯಲ್ಲಿ ಅರ್ಪಿಸಿ ವಾಣಿ ವಿರಾಮವನ್ನು ನೀಡುತ್ತೇವೆ. ಓಂ ಸ್ವಸ್ತಿ. ತತ್ಸತ್ ಶ್ರೀಕೃಷ್ಣ ಅರ್ಪಣಮಸ್ತು.